ಸಂಗೀತದ ಪವರ್ ಎಲ್ಲರಿಗೂ ಗೊತ್ತು, ಆದರೆ ಅದರ ಬಳಕೆ ಬಹಳ ಕಡಿಮೆ. ಕಾಸ್ಟ್, ಕ್ರೀಡ್, ರಿಲಿಜನ್, ಬಾರ್ಡರ್ಸ್ ಎಲ್ಲಾನು ಮೀರಿ ಒಂದು ಕನೆಕ್ಟ್ ಮಾಡೋದು ಸಂಗೀತ. ಏನಿದೆ ಸಂಗೀತದಲ್ಲಿ ಮನೆಗೆ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ? ಮೊದಲಿಂದನೂ ನಮ್ಮ ಗುರುಕುಲ ಸಿಸ್ಟಮ್ ಅಲ್ಲೂ ಸಂಗೀತ ಹೇಳ್ಕೊಡ್ತಾ ಬಂದಿದ್ದೀವಿ ಮಕ್ಕಳಿಗೆ. ಏನಕ್ಕೆ ಮಕ್ಕಳಿಗೆ ಸಂಗೀತ ಚಿಕ್ಕವರಿಂದಾಗ್ಲಿಂದಾನೆ, ಬಿಫೋರ್ ಕೋವಿಡ್, ಪೋಸ್ಟ್ ಕೋವಿಡ್ ಅದು 60% ಬಂದಿದೆ. ವೈ? ಬಿಕಾಸ್ ಜನಕ್ಕೆ ಇವಾಗ ಪ್ರತಿಯೊಂದು ಪೇರೆಂಟ್ಸು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತಾನೆ ಯೋಚನೆ ಮಾಡಿದರೆ ಇವತ್ತು AR ರೆಹಮಾನ್ ಬರ್ತಾ ಇರಲಿಲ್ಲ. ಜೆನ್ ಝಿ, ಮಿಲೇನಿಯಲ್, ಇಟ್ಸ್ ನಾಟ್ ವೆರಿ ಡಿಫ್ರೆಂಟ್. ಬಟ್ ವಾಟ್ ಇಟ್ ಕ್ಯಾನ್ ಮೇಕ್ ಇಸ್ ಮಟ್ಟ ಹೋಗಿ ಐ ಥಿಂಕ್ ಇಟ್ ಇಸ್ ಅ ಚೇಂಜಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ರಾಜ್ಕುಮಾರ್ ಅವ್ರಿಗೂ ಸಂಗೀತ ಕಳಿಸಿದ್ದಾರೆ. ಅದಿಲ್ಲ ಅಂದರೆ ನೀವು ಯಾವ ಸ್ಕಿಲ್ ಮ್ಯೂಸಿಕ್ ಆದರೂ ಆಗಲಿ ಇನ್ನೊಂದು ಕಲ್ತ್ಕೊಂಡ್ರೆ ಏನು ಉಪಯೋಗ ಬರಲ್ಲ. ಬಿಕಾಸ್ ನಮಗೆ ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಜಾಬ್ಸೇ ತುಂಬ ಅಗತ್ಯ ಇರೋದು. ಐ ಆಮ್ ಸ್ಟಿಲ್ ಥಿಂಕಿಂಗ್ AI ಬೇಕಾ ಮ್ಯೂಸಿಕ್ಗೆ. ಇದು ಮಾಡಿದ್ರೆ ಖಂಡಿತ ಇಟ್ ಈಸ್ ಅ ಸೊಲ್ಯೂಷನ್ ಫಾರ್ ಅಸ್. ಇಫ್ ನಾಟ್, ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಅ ನ್ಯಾಷನಲ್ ಥ್ರೆಟ್ ಆ್ಯಕ್ಚುಲಿ ಫಾರ್ ಅಸ್. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಪರಿಹಾರ ತೆಗೆದುಕೊಂಡು ಬಂದಿದ್ದೀನಿ. ಈ ಪರಿಹಾರ ಎಂತಹದ್ದು ಅಂತ ಹೇಳಿದ್ರೆ, ಜೀವನದ ಹಲವು ಸಮಸ್ಯೆಗಳಿಗೆ ಇದು ಪರಿಹಾರವಾಗುತ್ತೆ. ನೀವು ತುಂಬ ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೀರಾ ಅಥವಾ ಸ್ಟ್ರೆಸ್ನಿಂದ ಬಳಲ್ತಾ ಇದ್ದೀರಾ, ಅದಕ್ಕೊಂದು ಪರಿಹಾರ ಇದೆ. ಅಥವಾ ನಿಮ್ಮ ಮನಸ್ಸಿನ ದುಃಖನ ಕಡಿಮೆ ಮಾಡ್ಕೊಳ್ಬೇಕಾ, ಅದಕ್ಕೂ ಒಂದು ಪರಿಹಾರ ಇದೆ. ಸಂತೋಷ ಹೆಚ್ಚಿಸ್ಕೊಳ್ಬೇಕಾ, ಅದಕ್ಕೂ ಒಂದು ಪರಿಹಾರ ಇದೆ. ಒಂದು ಪರಿಹಾರ ಆದರೆ ಹಲವಾರು ಸಮಸ್ಯೆಗಳಿಗೆ ಇದು ಉತ್ತರ. ಸಂಗೀತ ಯಾವುದೇ ಭಾಷೆಗೆ ನಿಲುಕದ ಭಾವ ಅಂತ ಹೇಳ್ತಾರೆ. ಸಂಗೀತ ಯಾವುದೇ ಭಾಷೆಯ ವ್ಯಾಪ್ತಿಯಲ್ಲಿ ನಿಲ್ಲೋದಿಲ್ಲ. ಸಂಗೀತ ಒಂದು ಎಲ್ಲರ ಮನಸ್ಸನ್ನು ಎಲ್ಲ ಕಾಲಕ್ಕೂ ಆವರಿಸಿಕೊಳ್ಳುವ ಅತೀ ದೊಡ್ಡ ಶಕ್ತಿಯಾಗಿರುತ್ತೆ. ಕೇವಲ ಸಂಗೀತ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜೀವನದ ಹಲವು ಸಮಸ್ಯೆಗಳಿದ್ದಾಗ ಒಂದು ಬಾರಿ ಸುಮ್ಮನೆ ಕೂತು ಒಂದು ಸಂಗೀತ ಕೇಳಿದ್ವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಶಕ್ತಿನ ಜಾಸ್ತಿ ಮಾಡುತ್ತೆ. ನಮ್ಮ ಖುಷಿಯಿಂದ ಯಾವುದೋ ಒಂದು ಸಂಗೀತ ನಾವು ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಖುಷಿಯನ್ನು ದುಪ್ಪಟ್ಟು ಮಾಡುತ್ತೆ. ಸಂಗೀತಕ್ಕೆ ಇರುವ ಶಕ್ತಿ ಇದು. ಬರೀ ಸಂಗೀತ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ನಮ್ಮ ಇಡೀ ಜೀವನ ಬದಲಾಯಿಸಬಹುದು ಅಂತ ನನ್ನ ಜೊತೆ ಕೂತಿರುವ ಶಿಕ್ಷಣ ತಜ್ಞೆಯಾದ ಲಾವಣ್ಯ ಅವರು ಹೇಳ್ತಾ ಇದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಶಿಕ್ಷಣ ತಜ್ಞೆ ಲಾವಣ್ಯ ಅವರೊಂದಿಗೆ ಸಂಗೀತದ ಮಾತು. ನಮಸ್ಕಾರ ಲಾವಣ್ಯ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಂಗೀತ ಅನ್ನೋದು ಬಹುಶಃ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಸಂಗೀತ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಾವು ಪ್ರಕೃತಿ ಮಡಲಿಗೆ ಹೋದಾಗಲೂ ಕೂಡ ಅಲ್ಲೊಂದು ಸಂಗೀತ ಇರುತ್ತೆ. ನೀವು ಕೂತು ಮಾತಾಡೋವಾಗಲೂ ಅದಕ್ಕೊಂದು ಸಂಗೀತ ಯಾವುದನ್ನಾದರೂ ಆ್ಯಡ್ ಮಾಡಬೇಕು ಅಂದರೆ ಸಂಗೀತದ ಒಂದು ಸೃಷ್ಟಿನ ಹೇಳ್ತಾರೆ. ಅದರ ಜೊತೆಗೆ ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ, ಯಾರ ಜೊತೆ ಆದರೂ ಮಾತಾಡ್ತಾ ಇದ್ದೀವಿ, ಎಲ್ಲಾದರೂ ಒಂದು ಕಡೆ ಡ್ರೈವ್ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಸಂಗೀತ ಒಂದು ಬೆಸ್ಟ್ ಗೆಳೆಯ ಆಗ್ತಾನೆ ಅಥವಾ ಗೆಳತಿ ಆಗುತ್ತೆ. ಸಂಗೀತಕ್ಕಿರುವ ಪವರೇ ಅಂಥದ್ದು. ಅದಕ್ಕೆ ಭಾಷೆಯ ಅವಶ್ಯಕತೆ ಇರೋದಿಲ್ಲ, ಭಾವ ಮಾತ್ರ ಬೇಕಾಗತ್ತೆ. ಸೊ ಸಂಗೀತದ ಪವರ್ ಎಲ್ಲರಿಗೂ ಗೊತ್ತು, ಆದರೆ ಅದರ ಬಳಕೆ ಬಹಳ ಕಡಿಮೆ. ಸೊ ನಿಮ್ಮ ಪ್ರಕಾರ ಸಂಗೀತದ ಮಹತ್ವ ಏನು? ಸಂಗೀತ ನೀವು ಹೇಳ್ದಂಗೆ ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಕಾಸ್ಟ್, ಕ್ರೀಡ್, ರಿಲಿಜನ್, ಬಾರ್ಡರ್ಸ್ ಎಲ್ಲನೂ ಮೀರಿ ಒಂದು ಕನೆಕ್ಟ್ ಮಾಡೋದು ಸಂಗೀತ. ನೀವು ಹೇಳ್ದಂಗೆ ಟ್ರಾಫಿಕಲ್ಲೂ ಸಂಗೀತ ಬೇಕು, ಸ್ಟ್ರೆಸ್ ಬಸ್ಟರ್ ಸಂಗೀತ ಬೇಕು, ಖುಷಿಯಾದಾಗಲೂ ಸಂಗೀತ, ದುಃಖ ಆದಾಗಲೂ ಸಂಗೀತ. ಬಟ್ ಈ ಸಂಗೀತ ನಮ್ಮ ಒಂದು ಕಲ್ಚರ್ನ ಮೇನ್ ಎಲಿಮೆಂಟ್. ಇಂಡಿಯನ್ ಕಲ್ಚರಲ್ಲಿ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಮೊದಲಿಂದನೂ ನಮ್ಮ ಗುರುಕುಲ ಸಿಸ್ಟಮಲ್ಲೂ ಸಂಗೀತ ಹೇಳ್ಕೊಡ್ತಾ ಬಂದಿದ್ದೀವಿ ಮಕ್ಕಳಿಗೆ. ಅದೇ ಒಂದು ಸಂಗೀತನ ಶಿಕ್ಷಣದಲ್ಲಿ ಹೇಗೆ ಬಳಕೆ ಮಾಡ್ತಾಯಿದ್ದೀವಿ, ಏನಕ್ಕೆ ಮಕ್ಕಳಿಗೆ ಸಂಗೀತ ಚಿಕ್ಕವರಿಂದಾಗ್ಲಿಂದಾನೆ ಅಂದರೆ ಪ್ರೀ ಪ್ರೈಮರಿಯಿಂದ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ನಮ್ಮದು. ಸೊ ಅದನ್ನು ಎಲ್ಲರಿಗೂ ಹೇಳ್ಬೇಕನ್ನೋದೇ ನನಗೆ ಇವತ್ತು ಅನಿಸ್ತಾ ಇರೋದು. ಸಂಗೀತ ಶಿಕ್ಷಣದಲ್ಲಿ ಏನು ಮಹತ್ವ, ಯಾಕೆ ಬೇಕು ಸಂಗೀತ? ಸೊ ಮ್ಯೂಸಿಕ್ ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಟ್ ಮೇಕ್ಸ್ ಅ ಚೈಲ್ಡ್ ಪೇಷನ್ಸ್ ಜಾಸ್ತಿ ಬರುತ್ತೆ, ಕಂಪ್ಯಾಷನೇಟ್ ಆಗ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಎಷ್ಟೊಂದು ಜನ ತಾಯಂದಿರು ಬಂದು ನನಗೆ ಹೇಳಿದ್ದಾರೆ, ಮೇಡಮ್ ನನ್ನ ಮಗ ಡ್ರಮ್ ಕಲ್ತ್ಕೊಳ್ಳೋಕೆ ಶುರು ಮಾಡ್ದ, ಒಂದು ಇನ್ಸ್ಟ್ರೂಮೆಂಟು, ಅದಾದಮೇಲೆ ಅವ್ನು ಎಷ್ಟು ಹಠ ಮಾಡ್ತಾಯಿದ್ದ, ಹಠಮಾರಿ ಆಗಿದ್ದ, ಅದೆಲ್ಲ ಚಾನಲೈಸ್ ಆಗಿದೆ, ಎನರ್ಜಿ ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಾಗಿದೆ, ಅವ್ರು ಆ್ಯಕ್ಚುಲಿ ಮಲ್ಕೊಳ್ತಾ ಇದ್ದಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಾಗ್ತಾಯಿದೆ, ಹೆಲ್ತ್ ಚೆನ್ನಾಗಾಗ್ತಾಯಿದೆ, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಆಲ್ಸೋ ಫಂಕ್ಷನ್ಸ್ ವೆಲ್ ಒನ್ ಚೈಲ್ಡ್ ಇಸ್ ಲರ್ನಿಂಗ್ ಅನ್ ಇನ್ಸ್ಟ್ರೂಮೆಂಟ್. ಸೊ ಇದೆಲ್ಲ ಸೈಂಟಿಫಿಕ್ ರೀಸನ್ಸು ಇದೆ. ಫಿಸಿಕಲ್ ಫಿಟ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸಂಗೀತದ ಮೂಲಕ ಒಂದು ಸಂತೋಷದ ವಾತಾವರಣ ಮೂಡ್ ಬರುತ್ತೆ. ಇವಾಗ ಮಕ್ಳಿಗೆ ನಾವು ಅದನ್ನೇ ಇಂಪಾರ್ಟೆಂಟಾಗಿ ಕೊಡಬೇಕಾಗಿರುತ್ತೆ. ಒಂದು ಬೆಳವಣಿಗೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ಸಂಗೀತ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಮೇಡ್
ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಕರಿಕ್ಯುಲಮ್. ಇನ್ಫ್ಯಾಕ್ಟ್ NEP 2020 ಸಂಗೀತನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮ್ಯೂಸಿಕಲಿ ಅಂತ ಮಾಡಿದ್ದೀವಿ. ಹೌದು. ಸೊ ಇದೆಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಮ್ಯೂಸಿಕ್ ಎಜುಕೇಷನ್ ಶುಡ್ ರೀಚ್ ಟು ಎವ್ರಿ ಲಾಸ್ಟ್ ಚೈಲ್ಡ್ ಇನ್ ಅವರ್ ಕಂಟ್ರಿ. ಈ ಸಂಗೀತದ ಶಕ್ತಿ ಎಲ್ರಿಗೂ ಗೊತ್ತಿದೆ, ಆದರೆ ಅದರ ಬಳಕೆ ಬಹಳ ಕಡಿಮೆ ಇದೆ ಇವತ್ತಿಗೂ ಭಾರತದಲ್ಲಿ. ನಮ್ಮ ಜನ್ರೇಷನ್ನಿಂದ ಈ ಜನ್ರೇಷನ್ಗೆ ಬದಲಾವಣೆ ಆಗಿದೆಯಾ? ಡೆಫಿನೆಟ್ಲಿ ಬದಲಾವಣೆ ಆಗಿದೆ. ಸಂಗೀತನ ಜೀವನದ ಭಾಗವಾಗಿ ಬಹಳಷ್ಟು ಜನ ಅಳವಡಿಕೆ ಮಾಡ್ಕೊಳ್ತಾರೆ, ತಂದೆ ತಾಯಿ ಒಪ್ಕೊಳ್ತಿದ್ದಾರೆ. ಆದರೆ ಪರ್ಸೆಂಟೇಜ್ ಮಾತಾಡೋದಾದರೆ ಇಟ್ಸ್ ವೆರಿ ಲೆಸ್, ತುಂಬ ಕಮ್ಮಿ. ಅಂದರೆ ಸಂಗೀತನ ನಾನು ಕರಿಯರ್ ಆಗಿ ಅಥವಾ ಪ್ಯಾಷನ್ ಆಗಿ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇವತ್ತಿಗೂ ತಂದೆ ತಾಯಿ ಒಂದು ಸ್ವಲ್ಪ ತಡೆದು ಆಮೇಲೆ ನಿರ್ಧಾರ ಮಾಡ್ತಾರೆ. ಬಟ್ ಥ್ಯಾಂಕ್ಫುಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಒಪ್ಕೊಳ್ತಾ ಇರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ಟಿಲ್ ಇಟ್ಸ್ ನಾಟ್ ಎನಫ್ ಅಂತ ಅನಿಸುತ್ತೆ, ಸಾಕಾಗಲ್ಲ ಅಂತ ಅನಿಸುತ್ತೆ. ಏನಿದೆ ಸಂಗೀತದಲ್ಲಿ? ಸಂಗೀತ ಯಾಕೆ ಆಯ್ಕೆ ಮಾಡ್ಕೊಳ್ತೀಯಾ? ಅದೇನು ನಿನಗೆ ಬ್ರೆಡ್ ಆ್ಯಂಡ್ ಬಟರ್ ತಂದು ಕೊಡುತ್ತಾ? ಮನೆಗೆ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ? ಏನಿದೆ ಅದರಲ್ಲಿ ಭವಿಷ್ಯ ಅನ್ನೋರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಅದನ್ನು ಹೆಂಗೆ ನೋಡ್ತೀರಿ? ಸೊ ಸಂಗೀತ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಐ ವಿಲ್ ಗೋ ಅ ಲಿಟಲ್ ಬ್ರಾಡರ್ ಪರ್ಸ್ಪೆಕ್ಟಿವ್. ಪೋಸ್ಟ್ ಕೋವಿಡ್ ಆ್ಯಸ್ ಪರ್ ಒನ್ ಸರ್ವೆ, ಮೊದಲು ಇಂಟರ್ವ್ಯೂಸಲ್ಲಿ 100% ಎಜುಕೇಷನಲ್ ಕ್ವಾಲಿಟೀಸು, ಎಜುಕೇಷನಲ್ ನಿಮ್ಮದು ಸರ್ಟಿಫಿಕೇಟ್ಸ್ ಕೇಳ್ತಾಯಿದ್ರು ರೆಸ್ಯೂಮೆಯಲ್ಲಿ ಬಿಫೋರ್ ಕೋವಿಡ್. ಪೋಸ್ಟ್ ಕೋವಿಡ್ ಅದು 60% ಬಂದಿದೆ. ವೈ? ಬಿಕಾಸ್ ಜನಕ್ಕೆ ಇವಾಗ ಸ್ಕಿಲ್ ಎಜುಕೇಷನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ. ಬಿಕಾಸ್ ದ ವರ್ಲ್ಡ್ ಇಸ್ ಮೂವಿಂಗ್ ಇನ್ ದ್ಯಾಟ್ ಫಾಸ್ಟ್ ಡೈರೆಕ್ಷನ್. ಸೊ ಮ್ಯೂಸಿಕ್ಕು ಒಂದು ಸ್ಕಿಲ್ಲು, ಪಾಟ್ರಿ ಒಂದು ಸ್ಕಿಲ್ಲು, ಕಾರ್ಪೆಂಟಿಂಗ್ ಇಸ್ ಅ ಸ್ಕಿಲ್. ಆಲ್ ಆಫ್ ದಿಸ್ ಸ್ಕಿಲ್ಸ್ ಎಜುಕೇಷನ್ ಜೊತೆನೇ ನಾವು ತೊಗೊಂಡು ಹೋಗಬೇಕು. ನೀವು ಹೇಳಿದ ಕ್ವೆಶನ್ಸು ಪೇರೆಂಟ್ಸ್ಗೆ ಇದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು? ಒಂದು ಮಗು ಒಂದು ಪ್ರಬುದ್ಧತೆ ಬೆಳೆಸ್ಕೊಳ್ಬೇಕಂದ್ರೆ ಎಜುಕೇಷನ್ ಎಷ್ಟು ಮುಖ್ಯನೋ ಸ್ಕಿಲ್ಸು ಅದೇ ಮುಖ್ಯ. ಸೊ ಇವೆರಡು ಜೊತೆಗೆ ಹೋದರೆ ಒಂದು ಪ್ರಬುದ್ಧ ಸಿಟಿಸನ್ ಇಸ್ ವಾಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಟ್ರಿ. ಪ್ರತಿಯೊಂದು ಪೇರೆಂಟ್ಸು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತಲೇ ಯೋಚನೆ ಮಾಡಿದರೆ ಇವತ್ತು AR ರೆಹಮಾನ್ ಬರ್ತಾ ಇರಲಿಲ್ಲ, ಆ ಗ್ರೇಟ್ ನಮ್ಮಲ್ಲಿರೋ ಕನಕದಾಸರ ಥರ ಇರೋ ಎಷ್ಟೊಂದು ಆರ್ಟಿಸ್ಟ್ ಬರ್ತಾ ಇರಲಿಲ್ಲ. ಪೇರೆಂಟ್ಸ್ ಏನು ಮುಖ್ಯವಾಗಿ ಅಂದರೆ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಒಂದು ಮಗುಗೆ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಅದನ್ನು ಬೆಳೆಸಿ. ನಿಮ್ಮ ಈಗೋಗಿಂತ ಮುಖ್ಯ ಮಗುವಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅದನ್ನು ನಾವು ರೆಕಗ್ನೈಸ್ ಮಾಡಿ ನರ್ಚರ್ ಮಾಡಬೇಕು. ಸೊ ಅದೊಂದು ಮನಸ್ಥಿತಿ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಪ್ರತಿಯೊಂದು ಪೇರೆಂಟ್ಸ್ ಏನಂದರೆ they have to think broader perspective. ನನ್ನ ಮಗು, he is the future of our country, he is the backbone strength of our country, we are the youngest country. ಆ ಒಂದು ಮಗು ಮುಂದೆ ಹೋಗಿ ಡಿಸಿಷನ್ ಮಾಡಿ ವೋಟ್ ಹಾಕುತ್ತೆ. ಆ ಒಂದು ಮಗು ನಿಮ್ಮ ಫ್ಯೂಚರ್ ಲೀಡರ್, ಆ ಒಂದು ಮಗು ಎಕನಾಮಿಕ್ ಡಿಸಿಷನ್ ಆಫ್ ಅವರ್ ಕಂಟ್ರಿ ಇರುತ್ತೆ. ಸೊ ಆದ್ದರಿಂದ ಪೇರೆಂಟ್ಸ್ ಮನಸ್ಥಿತಿನೂ ಚೇಂಜ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಪರ್ಸೆಂಟೇಜ್ ಕಮ್ಮಿ ಇದೆ, ಬಟ್ ದ ನೀಡ್ ಆಫ್ ದ ಅವರ್ ಇಸ್ ಸ್ಕಿಲ್. ಸೊ ಖಂಡಿತ ಪೇರೆಂಟ್ಸ್ ಅರ್ಥ ಮಾಡ್ಕೊತಾರೆ, ಅದ್ರ ಜೊತೆನೇ ಸಾಕ್ತಾರೆ ಅನ್ನೋದು ನನ್ನ ಅನಿಸಿಕೆ. ಈಗ ಜನ್ಜಿ ಎರಾ ಇದೆ. ಕರೆಕ್ಟ್. ಜನ್ಜಿ ಎರಾದಲ್ಲಿ ಮ್ಯೂಸಿಕ್ ಕನೆಕ್ಟ್ ಆಗೋದು ಹೇಗೆ ಅವರ ಲೈಫ್ ಸ್ಟೈಲಿಗೆ ಮತ್ತು ಅವರ ಲೈಫಿನ ಸಮಸ್ಯೆಗಳಿಗೆ? ನನ್ನ ಪ್ರಕಾರ ನೀವು ತುಂಬ ಸ್ಯಾಡ್ ಇದ್ದೀರಾ ಅಂತ ಹೇಳಿದ್ರೆ ಆ ಸಂಗೀತ ಯಾವ ರೀತಿ ನೀವು ಆಯ್ಕೆ ಮಾಡ್ಕೊಳ್ತೀರೋ ಸ್ಯಾಡ್ನೆಸ್ನ ಜಾಸ್ತಿನೂ ಮಾಡಬಹುದು ಅಥವಾ ಕಡಿಮೆನೂ ಮಾಡಬಹುದು. ಅದು ಹೌದು. ಸಂತೋಷನ ಜಾಸ್ತಿನೂ ಮಾಡಬಹುದು ಅಥವಾ ಕಡಿಮೆನೂ ಮಾಡಬಹುದು. ಆದರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸಂಗೀತ ಅನ್ನೋದು ಪಾರ್ಟ್ ಆಫ್ ಲೈಫ್. ಆದರೆ ಜೆನ್ಝೀಸು ಇವತ್ತು ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮ್ಯೂಸಿಕ್ಸ್ಗೆ. ಮೇ ಬಿ ಅದು ಬೇರೆ ಬೇರೆ ಆಯಾಮಗಳಿರಬಹುದು, ಆದರೆ ಮ್ಯೂಸಿಕ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಡೆಫಿನೆಟ್ಲಿ. ಆದರೆ ಜೆನ್ಝೀಸ್ ಹೆಂಗೆ ಕನೆಕ್ಟ್ ಆಗ್ತಾರೆ ಮತ್ತು ಅವರ ಲೈಫ್ನಲ್ಲಿ ಯಾವ ರೀತಿ ಚೇಂಜಸ್ ತರಬಹುದು ಮ್ಯೂಸಿಕ್ಕು? ಸೊ ಮ್ಯೂಸಿಕ್ ಜೆನ್ಝಿಯಿಂದ ಹಿಡ್ದು ನೀವು ಇವಾಗ ನನಗೆ ಜೆನ್ಝಿ, ಮಿಲೇನಿಯಲ್, ಇಟ್ಸ್ ನಾಟ್ ವೆರಿ ಡಿಫ್ರೆಂಟ್. ನಾವು ವಿ ಆರ್ ಇನ್ ಆಲ್ಫಾ. ಹಾಂ, ಆಲ್ಫಾ. ಸೊ ಐ ಫೀಲ್ ಒನ್ ಸಚ್ ಸಬ್ಜೆಕ್ಟ್ ವಿಚ್ ಕನೆಕ್ಟ್ಸ್ ಟು ಎವ್ರಿಬಡಿ ಈಸ್ ಮ್ಯೂಸಿಕ್. ನಾವು ಮ್ಯೂಸಿಕ್ ಹೇಳ್ಕೊಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಆಸ್ಪೆಕ್ಟ್ ಚಿಕ್ಕ ಮಕ್ಕಳಿಂದ ಹೇಳ್ಕೊಡೋದು ಏನು ಮುಖ್ಯ ಆಗುತ್ತೆ ಅಂದರೆ, ಯು ಆರ್ ಅನ್ ಆರ್ಟ್ ಆ್ಯಂಡ್ ದೇರ್ ಇಸ್ ಅನ್ ಆರ್ಟಿಸ್ಟ್. ನೀನೊಬ್ಬ ಆರ್ಟಿಸ್ಟ್, ನೀನು ಆರ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಾ. ನೀನು ಆರ್ಟ್ ಚೆನ್ನಾಗಿರ್ಬೋದು ಅಥವಾ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಯು ಆರ್ ಬ್ರೇವ್ ಇನಫ್ ಆಸ್ ಅ ಚೈಲ್ಡ್ ದಟ್ ಯು ಆರ್ ಪುಟ್ಟಿಂಗ್ ಎನ್ ಆರ್ಟ್ ಔಟ್ಸೈಡ್ ದ ವರ್ಲ್ಡ್. ನಿನಗೆ ಗೊತ್ತಿರೋ ಕಲೆನ ನೀನು ಜನರ ಮುಂದೆ, ಜಗತ್ತಿನ ಮುಂದೆ ಬಂದು ತೋರಿಸ್ತಾ ಇದೆಯಾ. ಅದನ್ನು ನನಗೆ ಇಷ್ಟನೂ ಆಗ್ಬೋದು, ನಿಮ್ಗೆ ಇಷ್ಟನೂ ಆಗ್ಬೋದು, ಇಷ್ಟ ಆಗಿಲ್ಲದೆ ಇರೋ ಇರ್ಬೋದು. ಅದಕ್ಕೆ ನೀವು ಕಮೆಂಟ್ ಮಾಡ್ತಾ ಇರೋದು ಆರ್ಟ್ಗೆ ಹೊರತು ಆರ್ಟಿಸ್ಟ್ಗಲ್ಲ. ಆ ಒಂದು ಮನಸ್ಥಿತಿನ ನಾವು ಚಿಕ್ಕವರಿಂದಾಗ್ಲಿಂದಾನೇ ಮ್ಯೂಸಿಕ್ ಎಜುಕೇಷನ್ ಇಸ್ ಅ ಫಾರ್ಮ್ ಆಫ್ ಆರ್ಟ್ ಅವಾಗ ಹೇಳ್ಕೊಡ್ತೀನಿ. ಅವಾಗ ಏನಾಗುತ್ತೆ, ಐಡಿಯಾಲಜಿ ಬಗ್ಗೆ ಮಾತಾಡ್ತೀವಿ, ವ್ಯಕ್ತಿಗತ ಧಕ್ಕೆಗಳು ಅದನ್ನು ಬಿಟ್ಟು ಅದೊಂದು ಬ್ರಾಡರ್ ಪರ್ಸ್ಪೆಕ್ಟಿವ್. ವಿ ಆರ್ ಟಾಕಿಂಗ್ ಅಬೌಟ್ ಸಬ್ಜೆಕ್ಟ್, ವಿ ಆರ್ ಟಾಕಿಂಗ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ ಆ್ಯಂಡ್ ಆರ್ಟಿಸ್ಟ್. ಈ ಒಂದು ಮನಸ್ಥಿತಿನ ಮಕ್ಕಳಿಗೆ ಸಂಗೀತದ ಮೂಲಕ ಕಲಿಸ್ತಾ ಇರ್ತೀವಿ. ಬಿಕಾಸ್ ಸಂಗೀತ ನಾನು ಫಸ್ಟೇ ಹೇಳ್ದಂಗೆ ಇಟ್ ವಿಲ್ ಮೇಕ್ ಯು ಕಂಪ್ಯಾಷನೇಟ್.
ಪೇಷನ್ಸ್ ಜೊತೆಗೇನೆ ಒಂದು ಸಾಫ್ಟ್ನೆಸ್ ಬರುತ್ತೆ ಮಕ್ಕಳಿಗೆ. ಇದೆಲ್ಲ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಗೂ ಇಂಪ್ರೂವ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಇವಾಗ ಮಕ್ಕಳು ಮ್ಯಾಥ್ಸು ಇಂಗ್ಲೀಷ್ ಕಲ್ತ್ಕೊಂಡು ಹೆಂಗೆ ಬುದ್ಧಿವಂತರಾಗ್ತಾ ಇದ್ದಾರೋ, ಇವಾಗ ನಮಗೆ ಬುದ್ಧಿವಂತರ ಕೊರತೆ ಇಲ್ಲ. ಒಳ್ಳೆ ಮನುಷ್ಯರು, ಒಳ್ಳೆ ಮನಸ್ಥಿತಿ, ಕಂಪ್ಯಾಷನೇಟು, ಮೆಂಟಲ್ ಹೆಲ್ತ್ ಕರೆಕ್ಟಾಗಿರೋರು ಮುಖ್ಯ ಆಗ್ತಾರೆ ಇವಾಗ. ಈ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಲಿಂಕ್ ಟು ಮ್ಯೂಸಿಕ್ ಎಜುಕೇಷನ್. ಸೊ ಆ ಒಂದು ಆಸ್ಪೆಕ್ಟ್ ನಾವು ಮಕ್ಳಿಗೆ ಚಿಕ್ಕವರಿಂದಾನೇ ಹೇಳ್ಕೊಡ್ತಾ ಇದ್ದಾಗಿಂದ ದೇ ವಿಲ್ ಹ್ಯಾವ್ ಅ ಡಿಸೈಡಿಂಗ್ ಫ್ಯಾಕ್ಟರ್. ಗೊತ್ತಾಗುತ್ತೆ ಅವ್ರಿಗೆ, ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲಿ ಸರಿ ಮಾಡ್ತಾಯಿದ್ದೀನಿ, ಯಾವುದು ತುಂಬ ಜಾಸ್ತಿ ಆದರೆ ಅತಿರೇಕಕ್ಕೆ ಹೋಗ್ಬೋದು. ಆ ಒಂದು ಚಿಕ್ಕವರಿಂದ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಮ್ಯೂಸಿಕ್ ಮೂಲಕ ಹೇಳ್ಕೊಡೋದ್ರಿಂದ ಒಂದು ಸ್ವಲ್ಪ ಬೆಟರ್ ಡಿಸಿಷನ್ ಮಾಡ್ತಾರೆ. ಮುಂದಿನ ಜನ್ರೇಷನ್ ಅವರು ತಾಳ್ಮೆ ಕಲ್ತ್ಕೊಳ್ತಾರೆ. ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಟಾಕಿಂಗ್ ಅಬೌಟ್ ಐಡಿಯಾಲಜಿ ಆ್ಯಂಡ್ ನಾಟ್ ಅಬೌಟ್ ಅ ಪರ್ಸನ್, ಕಾಸ್ ಇಸ್ ಬಿಗರ್. ಈ ಒಂದು ಮನಸ್ಥಿತಿ ನಾವು ಹೇಳ್ಕೊಟ್ಟಾಗ ಒಂದು ಡ್ರಾಸ್ಟಿಕ್ ಚೇಂಜಸ್ ಬರೋಕ್ಕೆ ನಾವು ನೀವು ಎಲ್ಲರೂ ಸೇರಬೇಕು. ಬಿಕಾಸ್ ಟು ಕ್ರಿಯೇಟ್ ಲೀಡರ್ಸ್ ವಿ ನೀಡ್ ಮೋರ್ ಆ್ಯಂಡ್ ಮೋರ್ ಯಂಗ್ಸ್ಟರ್ಸ್ ಟು ಜಾಯ್ನ್ ಅಸ್. ಇಟ್ ಈಸ್ ಮೇ ಬಿ ಐ ಆಮ್ ಟೆಲಿಂಗ್ ಇಟ್, ಬಟ್ ಇದು ಪ್ರತಿಯೊಬ್ಬರು ಮನಸ್ಸಲ್ಲೂ ಇರುತ್ತೆ. ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ಇದೊಂದು ಚೇಂಜಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಆದರೆ ಸಂಗೀತ ಕಲ್ತವ್ರು ಎಲ್ಲರೂ ಒಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಿಲ್ಲ. ಹೌದು, ಎಲ್ಲರೂ ಕಂಪ್ಯಾಷನೇಟ್ ಇರಲ್ಲ, ಎಲ್ಲರೂ ಪ್ಯಾಷನೇಟ್ ಇರಲ್ಲ ಟುವರ್ಡ್ಸ್ ಮ್ಯೂಸಿಕ್, ಅಥವಾ ಎಲ್ಲರೂ ಗುಡ್ ಹ್ಯೂಮನ್ ಬೀಯಿಂಗ್ ಇರಬೇಕು ಅಂತಿಲ್ಲ. ಸೊ ಸಂಗೀತನ ಆ್ಯಸ್ ಅ ಸಬ್ಜೆಕ್ಟ್ ಹೆಂಗೆ ನೋಡ್ತೀರಿ, ಸಂಗೀತನ ಆ್ಯಸ್ ಅ ಲೈಫ್ ಸ್ಕಿಲ್ ಹೆಂಗೆ ನೋಡ್ತೀರಿ? ಓಕೆ, ಸಂಗೀತ ನೀವು ಹೇಳ್ದಂಗೆ ಪ್ರತಿಯೊಬ್ಬರೂ ಸೂಪರ್ ಗುಡ್ ಆರ್ಟಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಸೂಪರ್ ಗುಡ್ ಹ್ಯೂಮನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ವಾಟ್ ಇಟ್ ಕೆನ್ ಮೇಕ್ ಇಸ್ ನಿಮ್ಮಲ್ಲಿ ಒಂದು ಇಂಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಯಾವುದೇ ಸ್ಕಿಲ್ಸ್ ತೊಗೊಂಡ್ರೂ ಎಜುಕೇಷನ್ ಸ್ಕಿಲ್ಸ್ ಜೊತೆಗೆ ಆ್ಯಟಿಟ್ಯೂಡ್ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ನೀವು ಯಾವ ಸ್ಕಿಲ್ ಮ್ಯೂಸಿಕ್ ಆದರೂ ಆಗಲಿ ಇನ್ನೊಂದು ಕಲ್ತ್ಕೊಂಡ್ರೂ ಏನೂ ಉಪಯೋಗ ಬರಲ್ಲ. ಸೊ ಮ್ಯೂಸಿಕಲ್ಲಿ ಇವಾಗ ಏನಾಗಿದೆ ನಮ್ಮ ಕಂಟ್ರಿಯಲ್ಲಿ, ಒಂದು ಆರ್ಟಿಸ್ಟ್ ಆಗಬೇಕು. ದೆರ್ ಆರ್ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್ ಟುಡೇ. ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ದೆರ್ ಇಸ್ ಅಟೆನ್ಷನ್ ಟು ಎವ್ರಿಬಡಿ ಆ್ಯಂಡ್ ಎನಿಬಡಿ, ಅದು ಒಂದಾಗಿದೆ. ಸೆಕೆಂಡು, ಎಜುಕೇಷನ್ನಲ್ಲಿ ಪ್ರತಿಯೊಂದು NEP 2020 ಏನಾಗಿದೆ, ಮ್ಯೂಸಿಕ್ ಇಸ್ ಅ ಕಂಪಲ್ಸರಿ ಸಬ್ಜೆಕ್ಟ್ ಇನ್ ಅ ಕರಿಕ್ಯುಲಮ್. ಸೊ ಮ್ಯೂಸಿಕ್ ಟೀಚರ್ಸ್ ಅವಶ್ಯಕತೆ ಇದೆ. ಇವತ್ತು ತುಂಬ ಜನಕ್ಕೆ ಮ್ಯೂಸಿಕ್ ಟೀಚರ್ ಆಗಿ ಒಂದು ದೇ ಹ್ಯಾವ್ ದರ್ ಬ್ರೆಡ್ ಆ್ಯಂಡ್ ಬಟರ್, ಸೇಫ್ ಜಾಬ್ ಸಿಗ್ತಾ ಇದೆ, ಎಂಪವರ್ಮೆಂಟು. ಆ ಮೂಲಕನೂ ಒಂದು ಎಂಪವರ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಮ್ಯೂಸಿಷಿಯನ್ಸು ಎಷ್ಟು ಎಲ್ಲರೂ ಅವ್ರಿಗೆ ಸ್ಟೇಜ್ ಸಿಕ್ಕೋಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ, ಅಥವಾ ಒಂದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಟೈರ್ 2 ಟೈರ್ 3 ಸಿಟೀಸಿಂದ ತುಂಬ ಜನ ಇರ್ತಾರೆ. ಅಂಥವರು ಎಜುಕೇಷನ್ ಸಿಸ್ಟಮಲ್ಲಿ ಮ್ಯೂಸಿಕ್ ಟೀಚರ್ ಆಗೂ ಕೆಲಸ ಮಾಡ್ಬೋದು. ದಿಸ್ ಈಸ್ ಸಮಥಿಂಗ್ ವಿಚ್ ಐ ವಾಂಟ್ ಟು ಥ್ರೋ ಲೈಟ್ ಅಬೌಟ್. ಇದು ಒಂದು ಸ್ಕಿಲ್ಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಎಂಪವರ್ಮೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೊಂದು ಸೇಫ್ ಜಾಬ್ ಇರುತ್ತೆ. ಆ್ಯಂಡ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ನರ್ಚರಿಂಗ್ ಚಿಲ್ಡ್ರನ್, ವಿಚ್ ಈಸ್ ದ ಗ್ರೇಟೆಸ್ಟ್ ಸರ್ವಿಂಗ್ ಯು ಕ್ಯಾನ್ ಡೂ ಫಾರ್ ಅ ಕಂಟ್ರಿ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ನಾನು all the artists I want to tell them, if you're not able to succeed, ಅದೇ ನಿಮ್ಮ ಕೊನೆ ಅಲ್ಲ, ಇನ್ನೂ ತುಂಬ ಆಪರ್ಚುನಿಟೀಸ್ ಇರುತ್ತೆ. ಸೊ ಯು ಕ್ಯಾನ್ ಬಿ ಅ ಮ್ಯೂಸಿಕ್ ಎಜುಕೇಷನಿಸ್ಟ್ ಇಫ್ ಯು ಆರ್ ನಾಟ್ ಅ ಗ್ರೇಟ್ ಆರ್ಟಿಸ್ಟ್. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಸಾಮಾನ್ಯವಾಗಿ ಕಲೆ ಯಾವುದೇ ಆಗಿರಲಿ, ಇಟ್ ಕ್ಯಾನ್ ಬಿ ಪೇಂಟಿಂಗ್, ಇಟ್ ಕ್ಯಾನ್ ಬಿ ಮ್ಯೂಸಿಕ್ ಅಥವಾ ಥಿಯೇಟರ್, ಡಿಸಿಪ್ಲಿನ್ ಕಲಿಸುತ್ತೆ ಅಂತ ಹೇಳ್ತಾರೆ. ಬಹಳ ಅಂದರೆ ಜೀವನಕ್ಕೊಂದು ಶಿಸ್ತು ಕಲಿಸುತ್ತೆ, ಅದು ಜೀವನದ ಮೌಲ್ಯಗಳನ್ನು ಕಲಿಸುತ್ತೆ ಅಂತ. ಸೊ ಸಂಗೀತದಿಂದ ವ್ಯಕ್ತಿಯ ಡಿಸಿಪ್ಲಿನ್ ಮತ್ತು ಜೀವನದ ಮೌಲ್ಯಗಳು ಹೇಗೆ ಕಟ್ಕೊಡೋಕ್ಕೆ ಸಾಧ್ಯ? ನೀವು ಯಾವುದೇ ಒಂದು ಸಂಗೀತ, ಇನ್ಸ್ಟ್ರೂಮೆಂಟು, ವೋಕಲ್ಲು ಏನೇ ಕಲಿಬೇಕಂದ್ರೂ ನನಗೆ ಗೊತ್ತಿರಂಗೆ ಮಿನಿಮಮ್ 1.5 to 2 years ಬೇಕು. ದಿಸ್ ಈಸ್ ಅನ್ ಆರ್ಟ್ ಆಫ್ ಪೇಷನ್ಸ್. ಸೊ ಒಂದಿನಕ್ಕೆ ಯು ವಿಲ್ ನಾಟ್ ಲರ್ನ್ ಎಲ್ಲ ರಾಗಸ್, ತಾಳ. ಇಟ್ ಈಸ್ ಅ ಸ್ಲೋ ಪ್ರೋಸೆಸ್. 1.5 ವರ್ಷದಿಂದ 2 ವರ್ಷವರೆಗೂ ಒಂದು ಪ್ರೊಫಿಷಿಯನ್ಸಿ ಆಫ್ ಎನಿ ಇನ್ಸ್ಟ್ರೂಮೆಂಟ್ ಆರ್ ವೋಕಲ್ ನಿಮಗೆ ಖಂಡಿತ ಬೇಕೇ ಬೇಕು. ಅದು ಇನ್ನೂ ಜಾಸ್ತಿನೂ ಆಗ್ಬೋದು. ಸೊ ಇಟ್ ಆಟೋಮ್ಯಾಟಿಕಲಿ ಟೀಚಸ್ ಯು ಪೇಷನ್ಸ್. ಆಮೇಲೆ ಸಂಗೀತದಲ್ಲಿ ಹೇಗೆ ಅಂದರೆ, ಒನ್ಸ್ ಯು ಆರ್ ಲರ್ನಿಂಗ್, ನೀವು ಒಂದೇ ರಾಗನ ಎಷ್ಟೊಂದು ದಿನ ಕಲ್ತ್ಕೊಳ್ತಾ ಇರ್ತೀರ ಅದನ್ನು ಪರ್ಫೆಕ್ಟ್ ಮಾಡೋಕ್ಕೆ. ಸೊ ಇನ್ ದ ಪ್ರೋಸೆಸ್ ಪೇಷನ್ಸ್ ಬಂದ್ಬಿಡುತ್ತೆ, ಅಕ್ಸೆಪ್ಟೆನ್ಸ್ ಬರುತ್ತೆ. ಇದನ್ನೇ ನಾವು ಮಕ್ಳಿಗೆ ಹೇಳ್ಕೊಡ್ತಾ ಇರೋದು. ಈವನ್ ನಾನು ಮ್ಯೂಸಿಕ್ನ ಎಜುಕೇಷನಲ್ಲೂ ಇನ್ವಾಲ್ವ್ ಮಾಡಿದಾಗ, ಮ್ಯೂಸಿಕ್ ಇಸ್ ಅ ಸಬ್ಜೆಕ್ಟ್, ಬಟ್ ನೀನು ಅದ್ರಲ್ಲಿ ಫೇಲ್ ಆದರೆ ಇನ್ನು ಫುಲ್ಲು ಫೇಲ್ ಮಾಡಿಬಿಡ್ತೀನಿ ಅಂತ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ದೆಮ್ ಇನ್ಕ್ಲೈನಿಂಗ್ ಟುವರ್ಡ್ಸ್ ಮ್ಯೂಸಿಕ್ಗೆ ಹೊಟ್ಟೋಗ್ಬಿಡ್ತೆ. ನಾನು ಖಂಡಿತ ನೀನು ಫೇಲ್ ಆಗಿಬಿಟ್ಟೆ, ನೀನು ಇಷ್ಟ ಮಾಡಿಲ್ಲ ಅಂದರೆ. ಬಟ್ ಅವ್ರಿಗೇನಾಗುತ್ತೆ, ಪ್ರತಿಯೊಂದು ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ ಮ್ಯೂಸಿಕಲ್ಲಿ. ಪ್ರತಿಯೊಂದು ಮಕ್ಳಿಗೂ ಓಕೆ, ದಿನ ಬಂದು ನಾನು ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೊಳ್ತೀನಿ, ಒಂದು ಹಾಡು ಹೇಳ್ತೀನಿ, ರಿದಮಿಕ್ ಪ್ಯಾಟರ್ನ್ ಇನ್ಕ್ರೀಸ್ ಆಗುತ್ತೆ, ಆ ಒಂದು ಪೇಷನ್ಸ್ ಡೆವಲಪ್ ಆಗುತ್ತೆ. ಸೊ ಒಬ್ಬ ಮನುಷ್ಯ ಫಸ್ಟು 10th ಸ್ಟ್ಯಾಂಡರ್ಡ್ ಹೋಗೋಕ್ಕೂ ಪೇಷನ್ಸ್ ಬೇಕು, ಮ್ಯೂಸಿಕ್ ಕಲಿಯೋಕ್ಕೂ ಪೇಷನ್ಸ್ ಬೇಕು, ಏನಾದರೂ ಅಚೀವ್ ಮಾಡೋಕ್ಕೂ ಪೇಷನ್ಸ್ ಬೇಕು. ಬಟ್ ಮ್ಯೂಸಿಕ್ ವಿಲ್ ಆ್ಯಡ್ ಆ್ಯಸ್ ಅ ಟೂಲ್ ಟು ಇನ್ಕ್ರೀಸ್ ಯುವರ್ ಪೇಷನ್ಸ್ ಲೆವೆಲ್, ಟು ಇನ್ಕ್ರೀಸ್ ಯುವರ್ ಅಕ್ಸೆಪ್ಟೆನ್ಸ್ ದಟ್ ಓಕೆ
ದಿಸ್ ಈಸ್ ಅ ಪ್ರೋಸೆಸ್, ನನಗೆ ಟೈಮ್ ಕೊಡಬೇಕು. ಆ ಒಂದು ಪೇಷನ್ಸ್ ಕಲ್ತಾಗಿಂದ ಅದು ನಿಮ್ಮ ಪ್ರತಿಯೊಂದು ಲೈಫ್ ಸ್ಕಿಲ್ಲಲ್ಲೂ ಆ್ಯಡ್ ಆಗಿಬಿಡುತ್ತೆ. ಯು ವಿಲ್ ನಾಟ್ ಬಿಕಮ್ ವೆರಿ ವಾಟ್ ಯು ಸೇ ಇನ್ಸೆನ್ಸಿಟಿವ್ ಆರ್ ಒಂಥರ ಆ ಥರ ನಿರ್ಧಾರ ತಗೊಳ್ಳೋದು ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ವಿಲ್ ರಿಫ್ಲೆಕ್ಟ್ ಇನ್ ಅ ಕಂಪ್ಲೀಟ್ ಪರ್ಸ್ನಾಲಿಟಿ ಇನ್ ಯೋರ್ ಲೈಫ್, ಇನ್ ಯೋರ್ ಅದರ್ ಆಸ್ಪೆಕ್ಟ್ಸ್. ಸೊ ಇದು ಮ್ಯೂಸಿಕ್ ಬೆನಿಫಿಟ್ ಮಾಡ್ತಾ ಇರೋದು. ಓಕೆ, ಸೊ ಪರ್ಸ್ನಾಲಿಟಿ ಬಿಲ್ಡಿಂಗಲ್ಲಿ ಮ್ಯೂಸಿಕ್ ಕಲಿಯೋದು ಮುಖ್ಯನಾ ಅಥವಾ ಕೇಳಿಸ್ಕೊಂಡ್ರೆ ಸಾಕಾ? ಸಿ ಐ ಆಮ್ ಆಲ್ಸೋ ಮ್ಯೂಸಿಕ್ ಎಜುಕೇಷನಿಸ್ಟ್, ಬಟ್ ನಾನು ಐ ಹ್ಯಾವ್ ಟ್ರೈಡ್ ಮೈ ಹ್ಯಾಂಡ್ಸ್ ಆನ್ ಇನ್ಸ್ಟ್ರೂಮೆಂಟ್ಸ್. ಬಟ್ ನನಗೆ ಮ್ಯೂಸಿಕ್ ಕೇಳಿದ್ರೇ ಕಾಮ್ನೆಸ್ ಬರುತ್ತೆ. ಓಕೆ, ಸೊ ಮ್ಯೂಸಿಕ್ ಇಟ್ ಸೆಲ್ಫ್ ವಿಲ್ ಪ್ಲೇ ಅ ಹ್ಯೂಜ್ ಪಾರ್ಟ್ ಇನ್ ಎವ್ರಿಬಡೀಸ್ ಲೈಫ್. ಇನ್ಸ್ಟ್ರೂಮೆಂಟ್ ಕಲ್ತ್ಕೊಂಡು ಪ್ರತಿಯೊಬ್ಬರಿಗೂ ಅದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ನಿನಗೆ ಇನ್ಸ್ಟ್ರೂಮೆಂಟು ನೀನು ತುಂಬ ಪರ್ಸ್ಯೂ ಮಾಡ್ತೀಯ ಅಂತಲೂ ಹೇಳಕ್ಕೆ ಬರ್ತಾ ಇಲ್ಲ. ಬಟ್ ಅದೊಂದು ನಿಮ್ಮ ಕಲಿಕೆಯಿಂದ ನಿಮ್ಗೊಂದು ಹೊಸ ಸ್ಕಿಲ್ ಕಲ್ತಂಗೆ ಆಗುತ್ತೆ. ಮ್ಯೂಸಿಕ್ ಇಸ್ ಆಲ್ಸೋ ಅ ಸ್ಕಿಲ್ ಆ್ಯಂಡ್ ಲರ್ನಿಂಗ್ ನ್ಯೂ ಇಸ್ ಆಲ್ಸೋ ನೀಡೆಡ್. ನೀವೊಂದು ಹೊಸದು ಕಲಿತಾ ಇದ್ದಾಗ ನಿಂದು ಒಂದು ಆಸಕ್ತಿ ಇನ್ಕ್ರೀಸ್ ಆಗುತ್ತೆ, ಪೇಷನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಯು ಆರ್ ಪುಟ್ಟಿಂಗ್ ಯುವರ್ ಟೈಮ್ ಇನ್ ಅ ರೈಟ್ ಸ್ಪೇಸ್. ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ರೀಲ್ಸ್ ನೋಡ್ತೀರಾ? ದ ರೀಲ್ ಸ್ಪ್ಯಾನ್ ಇಸ್ 10 minutes, ಬಟ್ ಇಟ್ಸ್ ಲೈಕ್ ಅ ಗ್ಯಾಮ್ಲಿಂಗ್. ಯು ಗೋ ಆನ್ ಸೀಯಿಂಗ್ ಸೋಷಿಯಲ್ ಮೀಡಿಯಾ. ಇನ್ಸ್ಟೆಡ್ ಆಫ್ ದಟ್, ಲರ್ನ್ ನ್ಯೂ ಸ್ಕಿಲ್. ಸೊ ಮ್ಯೂಸಿಕ್ ಈಸ್ ಗೋಯಿಂಗ್ ಟು ಎಂಪವರ್ ಎವ್ರಿ ಚೈಲ್ಡ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಸ್ಕಿಲ್ಸ್, ಬಿಕಾಸ್ ನಮಗೆ ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಜಾಬ್ಸೇ ತುಂಬ ಅಗತ್ಯ ಇರೋದು ಎಜುಕೇಷನ್ ಜೊತೆಗೂ. ಸೊ ಒಂದು ಸ್ಕಿಲ್ ಕಲ್ತ್ಕೊಳ್ಳಿ, ಮ್ಯೂಸಿಕ್ಕೇ ಆಗಿರದೇ ಇದ್ರೂ ಬೇರೆ ಒಂದು ಹೊಸ ಸ್ಕಿಲ್ ಕಲ್ತ್ಕೊಂಡ್ರೆ ಅದು ಖಂಡಿತ ಡೆವಲಪ್ ಆಗೇ ಆಗುತ್ತೆ. ಸೊ ದಟ್ ಈಸ್ ಹೌ ಐ ವಾಂಟ್ ಆಲ್ ದ ಯಂಗ್ಸ್ಟರ್ಸ್ ಟು ಥಿಂಕ್. ಸೊ ಈಗ ಮಕ್ಕಳಿಗೆ ಮ್ಯೂಸಿಕ್ ಕಡೆಗೆ ಒಲವು ಬರಬೇಕು ಅಂತ ಹೇಳಿದ್ರೆ ಅಥವಾ ಇಂಟ್ರೆಸ್ಟ್ ತೋರಿಸಿ ಅವ್ರು ಕಲಿಯೋದಕ್ಕೆ ಶುರು ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ ಇರುತ್ತೆ? ಓಕೆ, ಸೊ ನಾವು ಒಂದು ಶಾಲೆಯಲ್ಲಿ ಮ್ಯೂಸಿಕ್ ಮಾಡಬೇಕಂದ್ರೆ ವಿ ಇಂಟ್ರೊಡ್ಯೂಸ್ ಮೋರ್ ದೆನ್ 2-3 ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅ ವೋಕಲ್. ಇಟ್ ಕ್ಯಾನ್ ಬಿ ಹಿಂದೂಸ್ತಾನಿ, ಕರ್ನಾಟಿಕ್, ವೆಸ್ಟರ್ನ್, ಕೀಬೋರ್ಡ್, ಗಿಟಾರ್, ಡ್ರಮ್ಸ್. ಸೊ ಫಸ್ಟ್ 1 month ವಿ ಡೂ ದಿಸ್ ಅಸೆಸ್ಮೆಂಟ್. ಎಲ್ಲ ಮಕ್ಕಳು ಎಲ್ಲ ಹ್ಯಾಂಡ್ಸ್ ಆನ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್. ಓಕೆ, ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೇಸ್ಡ್ ಆನ್ ದೇರ್ ರಿದಮಿಕ್ ಪ್ಯಾಟ್ರನ್, ಆನ್ ದೇರ್ ಮೆಲಡಿ ಪ್ಯಾಟ್ರನ್. ರಿದಮಿಕ್ ಪ್ಯಾಟ್ರನ್ ಚೆನ್ನಾಗಿದೆ, ಡ್ರಮ್ಸ್ ಕಲ್ತ್ಕೊಳ್ತಾರೆ. ಮೆಲಡಿ ಪ್ಯಾಟ್ರನ್ ಚೆನ್ನಾಗಿದೆ, ಪಿಯಾನೋ ಕಲ್ತ್ಕೊಳ್ತಾರೆ. ಸೊ ಇಟ್ಸ್ ಅ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಇಸ್ ವಾಟ್ ವಿ ಡೂ. ಬೇಸ್ಡ್ ಆನ್ ದ್ಯಾಟ್ ನಾವು ಡಿವೈಡ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ದೇರ್ ಚಾಯ್ಸ್. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸಂಬಡಿ ವಾಂಟ್ಸ್ ಅ ಚೇಂಜ್, ವಿಲ್ ಡೆಫಿನೆಟ್ಲಿ ಡೂ ಇಟ್. ಬಟ್ ದಿಸ್ ಇಸ್ ಹೌ ಇನ್ಸ್ಟ್ರೂಮೆಂಟ್ನ ಒಂದು ಮಗು ಕೊಡೋದು ನಾವು ಆಫ್ಟರ್ ಡೂಯಿಂಗ್ ಅ ವೆರಿ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಆ್ಯಂಡ್ ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್. ಅವಾಗ ಅವರು 1-1.5 ವರ್ಷದವರೆಗೆ ದೇ ವಿಲ್ ಲರ್ನ್ ದಟ್ ಗ್ರ್ಯಾಜುಲಿ, ದೇ ವಿಲ್ ಗೇನ್ ಅ ಪ್ರೊಫಿಷಿಯನ್ಸಿ. ದೆನ್ ದೇ ವಾಂಟ್ ಟು ಚೇಂಜ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ ಇಸ್ ಅಪ್ ಟು ದೆಮ್. ಸೊ ಇಟ್ ಈಸ್ ಅ ಫಂಡಮೆಂಟ್ಸ್. ಎಲ್ಲರಿಗೂ ಸಾರೆಗಮಪ, how to sit in front of a piano, where do you place your fingers, how many keys are there, theory of music, practicals of music. And ivaga AI kala, technology is definitely involved in every curriculum aspect. So AI is involved in the music education learning. In fact, Bhavna, I am still thinking AI beka music itself is like brain development to adu idu. I told you lot of my educationists in tier 2 tier 3 cities ask me, how are you integrating music with AI anta? It's a trend now. ಹೌದು. ಸೊ ಮ್ಯೂಸಿಕ್ ಇಸ್ ಅ ಟೂಲ್. ನೀವು ಅದು ಕಲ್ತ್ಕೊಂಡ್ರೆ ನಿಮಗೆ ಬ್ರೈನ್ ಡೆವಲಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆನ್ ದ ಅದರ್ ಹ್ಯಾಂಡ್ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಬೇಡ, AI ತಂದ್ಬಿಟ್ಟು ವಿಲ್ ಡೂ ಮ್ಯೂಸಿಕ್ ಅನ್ನೋ ಥರನೂ. ಹೌದು. ಸೊ ಇಟ್ಸ್ ಅ 2-way sword. ಅದನ್ನು ಸರಿಯಾದ ರೀತಿಗೆ ಬಳಸ್ಕೊಳ್ಬೇಕು ನಾವು ಟೆಕ್ನಾಲಜಿ ಸರಿಯಾಗಿ ಡೆಫಿನೆಟ್ಲಿ. ಆದರೆ AI ಇಂದ ನಮ್ಮ ಸ್ಕಿಲ್ ಡೆವಲಪ್ಮೆಂಟಿಗೆ ಇನ್ನೂ ಒಂದಷ್ಟು ಅವಕಾಶ ಸಿಗುತ್ತೆ ಅಂತಾರಲ್ಲ? ಹೌದು. ಅಂದರೆ AI ಮನಸ್ಸೋ ಅಷ್ಟು ನಾವು ಬುದ್ಧಿವಂತರಾಗಿರಬೇಕು ಅಂತ. ಹೌದು. AI is going to create a lot of decision making opportunities. Artificial intelligence is created by man to sign the paper, to give a seal for the artificial intelligence. human ಬೇಕೇ ಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು ನಾವು ಎಜುಕೇಷನ್ನ ರಿವ್ಯಾಂಪ್ ಮಾಡಿ, ಕರಿಕ್ಯುಲಮ್ನ ರಿವ್ಯಾಂಪ್ ಮಾಡಬೇಕು, ಎಂಟೈರ್ ಎಜುಕೇಷನ್ ಸಿಸ್ಟಮ್ನ ರಿವ್ಯಾಂಪ್ ಮಾಡಬೇಕು, ವಿಚ್ ಈಸ್ ಇನ್ ಪ್ರೋಸೆಸ್ ಡೆಫಿನೆಟ್ಲಿ. ಬಟ್ 50 ವರ್ಷ ನಮ್ಮ ಅಪ್ಪ ಅಮ್ಮ ಓದಿದ್ದೆ ಇವಾಗಲೂ ಓದ್ತಾ ಇದ್ದೀವಿ. ಸೊ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್ ಇಂಡಸ್ಟ್ರಿಯಲ್ಲಿ ಏನು ಬೇಕಾಗುತ್ತೆ ಆ ಥರ ಎಜುಕೇಷನ್ ರಿಸರ್ಚ್ ಮಾಡೋ ಥರ ನಮ್ಮ ಎಜುಕೇಷನ್ ಇರಬೇಕು. ವಿ ನೀಡ್ ಟು ಕ್ರಿಯೇಟ್ ಇಂಟರ್ನ್ಶಿಪ್ಸ್. ಇವಾಗ ಮೆಡಿಕಲಲ್ಲಿ, CS ಅಲ್ಲಿ, CA ಅಲ್ಲಿ ಹೆಂಗೆ ಇಂಟರ್ನ್ಶಿಪ್ ಮಾಡ್ತೀವೋ ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಇಂಟರ್ನ್ಶಿಪ್ ಮಾಡಬೇಕು. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ. ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ should go hand in hand, and education should become the basis for research. ಯಾವ ಸ್ಕಿಲ್ ಮಾಡಿದ್ರೆ ಏನು ರಿಸರ್ಚ್ ಕೊಟ್ಟರೆ ನಮಗೆ ಯಾವ ಸ್ಕಿಲ್ ಜಾಬ್ಸಲ್ಲಿ ಹೋಗಬೇಕು, ಇದು ಮಾಡಿದ್ರೆ ಖಂಡಿತ
ಇಟ್ ಈಸ್ ಅ ಸೊಲ್ಯೂಷನ್ ಫಾರ್ ಅಸ್. ಇಫ್ ನಾಟ್, ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ಸ್ಕಿಲ್ಸ್ ಡೆವಲಪ್ ಆಗ್ತಾ ಇಲ್ಲ, ಅದೇ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ದಿಸ್ ಇಸ್ ಅ ನ್ಯಾಷನಲ್ ಥ್ರೆಟ್ ಆ್ಯಕ್ಚುಲಿ ಫಾರ್ ಅಸ್. ಬಟ್ ನಾಟ್ ಓನ್ಲಿ ಮ್ಯೂಸಿಕ್ ಅಲ್ವಾ ಅದು? ಇಟ್ ಕ್ಯಾನ್ ಬಿ ಎನಿಥಿಂಗ್. ಮ್ಯೂಸಿಕ್ ಇಸ್ ಅ ಸ್ಕಿಲ್, ಕಾರ್ಪೆಂಟ್ರಿ ಇಸ್ ಅ ಸ್ಕಿಲ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಸ್ ಅ ಸ್ಕಿಲ್. ಸೊ ಎಲ್ಲ ಸ್ಕಿಲ್ಸು ನಾವು ಡೆವಲಪ್ ಮಾಡಬೇಕು. ಇಟ್ ನಾಟ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಮ್ಯೂಸಿಕ್ ಬಿಕಾಸ್ ಅದು ನನ್ನ ಫೀಲ್ಡ್ ಅಂತ, ಬಟ್ ಸ್ಕಿಲ್ಸ್ ಆಸ್ ಅ ಹೋಲ್ ಇಸ್ ಸಮಥಿಂಗ್ ವಿ ನೀಡ್ ಟು ಗಿವ್ ಲೈಟ್. ಸೊ ಇದು ಮಾಡಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆದರೆ ಯು ಸಾ ದ ರೀಸೆಂಟ್ ಇನ್ಸಿಡೆಂಟ್ಸ್ ಎವ್ರಿವೇರ್. ಸೊ ದಿಸ್ ಇಸ್ ಅ ನ್ಯಾಷನಲ್ ಥ್ರೆಟ್ ಫಾರ್ ಅಸ್. ಇವಾಗ ಸಂಗೀತನ ಜೀವನದ ಗುರಿಯಾಗಿ ಆಯ್ಕೆ ಮಾಡಿಕೊಂಡ್ರೂ ಕೂಡ ನಿಮ್ಗೆ ಅಷ್ಟು ದೊಡ್ಡ ಎಕ್ಸ್ಪೋಜರ್ಗೆ ಒಂದು ವ್ಯವಸ್ಥೆ ಇರಬೇಕಲ್ಲ. ಅಂದರೆ ಇವಾಗ ಸಂಗೀತನ ಸ್ಕಿಲ್ ಬಗ್ಗೆನೇ ಮಾತಾಡ್ತಾ ಇರೋದು. ಭಾರತದಲ್ಲಿ ಇರೋ ಜನಸಂಖ್ಯೆ ಮತ್ತು ಇರುವ ಆಪರ್ಚುನಿಟೀಸ್, ಅವಕಾಶಗಳು ಅಂದರೆ ಬಹಳ ವ್ಯತ್ಯಾಸ ಇದೆ. ಹೌದು, ದಿಸ್ ಇಸ್ ಅಂದರೆ ಅಂತರ ಜಾಸ್ತಿ ಇದೆ. ಹೌದು, ಆ್ಯಕ್ಚುಲಿ ಅಗ್ರಿ ಟು ವಾಟ್ ಯು ಆರ್ ಸೇಯಿಂಗ್. ಇವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಇದು ನನ್ನಂಥ ಸಾವಿರಾರು ಲಕ್ಷಾಂತರ ಜನಗಳು ಮಾತಾಡಬೇಕು. ಐ ಥಿಂಕ್ ಯು ಶುಡ್ ಆಲ್ಸೋ ಬಿ ಗಿವಿಂಗ್ ಪ್ಲ್ಯಾಟ್ಫಾರ್ಮ್ ಟು ದ್ಯಾಟ್. ನಮ್ಮ ಮನಸ್ಸಲ್ಲಿ ಏನಿದೆ, ಇಟ್ಸ್ ಅನ್ ಏಜ್ ಓಲ್ಡ್ ಬಂದ್ಬಿಟ್ಟಿದೆ. ನನ್ನ ಮಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಆವಾಗಲೇ ಒಂದು ಸೋಷಿಯಲ್ ಸ್ಟ್ಯಾಟಸ್ಸು, ಆವಾಗಲೇ ಮದುವೆ ಚೆನ್ನಾಗಾಗುತ್ತೆ, ಆವಾಗಲೇ ಎಲ್ಲ ಆಗುತ್ತೆ ಅಂತ. ಬಟ್ ಬೇರೆ ಜಾಬ್ಸ್ಗೆ ನಾವು ಅಷ್ಟು ಮರ್ಯಾದೆ ಕೊಡಲ್ಲ. ಅದು ಮೈಂಡ್ಸೆಟ್ಟಲ್ಲೇ ಬರ್ತಾ ಇಲ್ಲ. ಸೊ ವಿ ನೀಡ್ ಟು ಚೇಂಜ್ ದಟ್ ಮೈಂಡ್ಸೆಟ್ ಗ್ರ್ಯಾಜುಲಿ. ಡಿಗ್ನಿಟಿ ಆಫ್ ಲೇಬರ್, ಸ್ಕಿಲ್ ಬೇಸ್ಡ್ ಜನಕ್ಕೂ ಮುಂದೆ ಅವ್ರಿಗೆ ವ್ಯಾಲ್ಯೂ ಇರೋದು ಆ್ಯಕ್ಚುಲಿ ಹಂಗೆ ಹೇಳಕ್ಕೆ ಹೋದರೆ. ಸೊ ದಟ್ ಮೈಂಡ್ಸೆಟ್ ವಿಲ್ ಗ್ರ್ಯಾಜುಲಿ ಚೇಂಜ್ ಒನ್ಸ್ ಯು ಸಿ ಸ್ಕಿಲ್ ಬೇಸ್ಡ್ ಜಾಬ್ಸ್ ಇನ್ಕ್ರೀಸ್ ಆದರೆ, ಸ್ಕಿಲ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಗ್ರ್ಯಾಜುಲಿ ಅದು ಚೇಂಜ್ ಆಗುತ್ತೆ. ಬಟ್ ಖಂಡಿತ ಇವಾಗ ಅದೊಂದು ಹ್ಯೂಜ್ ಡಿಫ್ರೆನ್ಸ್ ಇದೆ ಇನ್ ಆರ್ ಕಂಟ್ರಿ. ಬೇರೆ ದೇಶಕ್ಕೂ ನೀವು ಬಹಳಷ್ಟು ದೇಶಗಳು ಓಡಾಡಿದ್ದೀರಾ. ಬೇರೆ ದೇಶಕ್ಕೂ ಮತ್ತು ಭಾರತದಲ್ಲಿರುವಂಥದ್ದು ಸ್ಕಿಲ್ ಮತ್ತು ಅವಕಾಶ ಎಷ್ಟು ವ್ಯತ್ಯಾಸ ಇದೆ? ವಿ ಹ್ಯಾವ್ ಅ ವೆರಿ ಗುಡ್ ಎಜುಕೇಷನ್ ಸಿಸ್ಟಮ್, ಬಟ್ ಇಟ್ ನೀಡ್ಸ್ ರಿವ್ಯಾಂಪಿಂಗ್. ನಾನು ಹೇಳ್ದಂಗೆ ಕರಿಕ್ಯುಲಮ್ ನಾವು ರಿಲೆವೆಂಟ್ ಮಾಡಬೇಕು. ದಟ್ ಈಸ್ ದ ನೀಡ್ ಆಫ್ ದ ಅವರ್. ಆ್ಯಂಡ್ ನಾನು ಹೇಳ್ದಂಗೆ ಬೇರೆ US ಅಲ್ಲೆಲ್ಲ ಎಜುಕೇಷನ್ ಇಸ್ ಫಾರ್ ರಿಸರ್ಚ್ ಟು ಐಡೆಂಟಿಫೈ ವಿಚ್ ಸ್ಕಿಲ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ. ಅದು ಮಿಸ್ಸಿಂಗ್ ಇದೆ. ಅದು ನಾವು ಡೆವಲಪ್ ಮಾಡಬೇಕು. ಖಂಡಿತ ದ ಸೋ ಮೆನಿ ಅಕಾಡೆಮಿಷಿಯನ್ಸ್ ಹಿಯರ್. ಅದು ಒಂದು ಆಸ್ಪೆಕ್ಟ್ ಇದ್ದರೆ ಐ ಥಿಂಕ್ ವಿಲ್ ಮೇಕ್ ಇಟ್ ಬೆಟರ್. ಬಿಕಾಸ್ ನಮ್ಮ ಹತ್ರ ರಿಸೋರ್ಸಕ್ಕೆ ಕಮ್ಮಿ ಇಲ್ಲ, ಮ್ಯಾನ್ ಪವರ್ ಕಮ್ಮಿ ಇಲ್ಲ, ವಿ ಆರ್ ದ ಯಂಗೆಸ್ಟ್ ಕಂಟ್ರಿ. ಸೊ ಇದೆಲ್ಲ ಆಸ್ಪೆಕ್ಟ್ ಇದ್ದರೆ ಐ ಥಿಂಕ್ ಆ ಒಂದು ಡಿಫ್ರೆನ್ಸ್ನ ನಾವು ಕಮ್ಮಿ ಮಾಡ್ಬೋದು. ಐ ಥಿಂಕ್ ರೈಟ್ ಪರ್ಸನ್, ಅಕಾಡೆಮಿಕ್ಸ್ ಅವರು, ಎಕ್ಸ್ಪರ್ಟ್ಸು ಇದನ್ನ ಆಸ್ಪೆಕ್ಟ್ನ ಗಮನದಲ್ಲಿ ಇಟ್ಕೊಬೇಕಂತ ನಂಗೆ ಅನಿಸುತ್ತೆ. ಲಾವಣ್ಯ ಅವರೇ, ಮ್ಯೂಸಿಕ್ ಆ್ಯಸ್ ಅ ಲೈಫ್ ತುಂಬ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ಕೇವಲ ಹಾಡೋದಕ್ಕೆ ಮಾತ್ರ ಅಲ್ಲ, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ಕು ಕೂಡ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡಿಬಹುದು ಅನ್ನೋದಕ್ಕೆ ರಿಷಬ್ ಶರ್ಮಾ ಒಂದು ದೊಡ್ಡ ಎಕ್ಸಾಂಪಲ್. ಆಮೇಲೆ ಅವರ ಅಟೈರ್ ಆಗಿರಲಿ ಅಥವಾ ಅವರು ಏನು ಕಲ್ಚರ್ನ ಇಡೀ ವಿಶ್ವಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದು ಇಡೀ ವಿಶ್ವದಲ್ಲೇ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಸಂಗೀತ ಯಾವುದೇ ಇರಲಿ, ನಾವು ಶಿಸ್ತಾಗಿ ಮಾಡಿದ್ರೆ, ಅಂದರೆ ಸಂಗೀತನೇ ಜೀವನ ಅಂತ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ. ಓಕೆ, ಸೊ ರಿಷಬ್ ಶರ್ಮಾ ಏನಕ್ಕೆ ಗೊತ್ತಾಯ್ತು ನಮಗೆ? ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯಿತು. ಅದೇ ಥರ ನಾವು ಕರ್ನಾಟಕದಲ್ಲಿ ಬಂದರೆ ದೇರ್ ಆರ್ ಸೋ ಮೆನಿ ಆರ್ಟಿಸ್ಟ್. ಗಂಗೂಬಾಯಿ ಹಾನ್ಗಲ್ ಇದ್ದಾರೆ, ಕನಕದಾಸರು ಇದ್ದಾರೆ, ಪುರಂದರ ಭೀಮ್ಸೇನ್ ಜೋಶಿ, ಅವರೆಲ್ಲ ನುಡಿಸ್ತಾ ಇದ್ದು ನಮ್ಗೆ ಪ್ರಖ್ಯಾತಿ ಗೊತ್ತು. ಆಮೇಲೆ ಇವಾಗ ನಮ್ಗೆ ಹೆಂಗಾಗಿದೆ ಅಂದರೆ ವಿ ಕ್ಯಾನ್ ಗೋ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಇಟ್ಸ್ ವೆರಿ ಆಕ್ಸೆಸಬಲ್ ಅಲ್ಲ. ನಾನು ರೀಸೆಂಟಾಗಿ ನಾರ್ತ್ ಕರ್ನಾಟಕಗೆ ಐ ಹ್ಯಾಡ್ ಟು ಗೋ. ಐ ಟುಕ್ 2 months ಟು ನಾರ್ತ್ ಕರ್ನಾಟಕ ಹೋಗಬೇಕು, ಹಾಗೆ ಹಿಂಗೆ ಫೈನಲಿ ಎಂಡೆಡ್ ಅಪ್ ಗೋಯಿಂಗ್ ದೇರ್. ಗವಿ ಮಠ ಮತ್ತು ಗವಾಯಿ ಮಠಗೆ ಹೋಗಿ ಐ ಥಿಂಕ್ ಇಟ್ ಈಸ್ ಅ ಚೇಂಜಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಗವಾಯಿ ಮಠ ಇಸ್ ಅ ವೆರಿ ರಿಚ್ ಇನ್ಕ್ಲೈನ್ ಫಾರ್ ಮ್ಯೂಸಿಕಲ್ಲಿ. ಪಂಚಾಕ್ಷರಿ ಗವಾಯಿಗಳು ರಾಜ್ಕುಮಾರ್ ಅವ್ರಿಗೂ ಸಂಗೀತ ಕಳಿಸಿದ್ದಾರೆ. ಅಲ್ಲಿ ಎಷ್ಟು ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ಅಂದರೆ ಆಲ್ ದಿಸ್ ಯಂಗ್ಸ್ಟರ್ಸ್ ಆರ್ ಸೋ ಟ್ಯಾಲೆಂಟೆಡ್. ಗವಾಯಿ ಮಠದಲ್ಲಿ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ಇದೆ. ಹಿ ಆಸ್ಕ್ ಮಿ ಟು ಗೋ ಟು ಗವಾಯಿ ಮಠ ಆಲ್ಸೋ ಟು ಎಕ್ಸ್ಪೀರಿಯನ್ಸ್ ಎಷ್ಟು ಟ್ಯಾಲೆಂಟ್ ಇದೆ ನಮ್ಮ ಓನ್ ಕರ್ನಾಟಕದಲ್ಲಿ. Tier 2, Tier 3 ಸಿಟೀಸಿಂದ ಬಂದಿರೋ ಮಕ್ಕಳಿಗೆ ದೇ ಟಾಕ್ ಇಂಗ್ಲೀಷ್ ವೆಲ್, ತಬಲಾ ಚೆನ್ನಾಗಿ ಮಾಡ್ತಾರೆ. ಹಿಂದೂಸ್ತಾನಿ ಅಷ್ಟು ರಿಚ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಇದೆ. ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು. ದೇ ಕ್ಯಾನ್ ಬಿಕಮ್ ಅ ಬಿಗ್ ಥಿಂಗ್. ದೇ ಕ್ಯಾನ್ ಬಿಕಮ್ ನೆಕ್ಸ್ಟ್ ರಿಷಬ್ ಶರ್ಮಾ ಅವ್ರು, AR ರೆಹಮಾನ್. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದು ನಮಗೆ ಮುಖ್ಯ ಆಗುತ್ತೆ. ಬಿಕಾಸ್ ಟ್ಯಾಲೆಂಟ್ ಎಲ್ಲ ಪಾರ್ಟ್ ಆಫ್ ದ ಕಂಟ್ರಿಯಲ್ಲೂ ಎಲ್ಲ ಪಾರ್ಟ್ ಆಫ್ ದ ವರ್ಲ್ಡಲ್ಲೂ ಖಂಡಿತ ಇರುತ್ತೆ. ಆದರೆ ಪ್ಲ್ಯಾಟ್ಫಾರ್ಮ್ ಹೆಂಗೆ ಕೊಡ್ತೀರಾ ನೀವು? ಇವಾಗ ಒಬ್ಬ ರಿಷಬ್ ಶರ್ಮಾ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ನಿಮಗೆ ಲೈಫ್ ಸ್ಪ್ಯಾನು ಗೊತ್ತು. ಇವತ್ತು ನಾನು ಮಾತಾಡ್ತೀನಿ, ನಾಳೆ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರು ರಿಷಬ್ ಶರ್ಮಾ ಇಂದ ಜಾಸ್ತಿ ಟ್ಯಾಲೆಂಟೆಡ್ ಬರ್ತಾ ಇರ್ಬೋದು. ಬಟ್ ರಿಷಬ್ ಶರ್ಮಾ ಈಸ್ ಯುಟಿಲೈಸಿಂಗ್ ಇಟ್ ಇನ್ ಅ ಗುಡ್ ವೇ. ಲೈಕ್ ದ್ಯಾಟ್ ಓನ್ಲಿ ವಿ ಶುಡ್ ಆಲ್ಸೋ ಗಿವ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಆರ್ ವೆರಿ ಓನ್ ಕರ್ನಾಟಕ ಟ್ಯಾಲೆಂಟ್
ವಿಚ್ ಇಸ್ ಕಮಿಂಗ್ ಫ್ರಮ್ ನಾರ್ತ್ ಕರ್ನಾಟಕ. ಐ ಆಮ್ ನಾಟ್ ಸೇಯಿಂಗ್ ಸೌತ್ ಇಂಡಿಯಾದಲ್ಲೂ ಟ್ಯಾಲೆಂಟ್ ಇದೆ, ಬಟ್ ಅಲ್ಲಿ ಹೋಗಿ ನೀವು ವಾತಾವರಣ ನೋಡಿದ್ರೆ ಸೋ ಹಂಬಲ್, ಸೋ ರಿಚ್ಲಿ ಟ್ಯಾಲೆಂಟೆಡ್. ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕನ್ನೋದು ನನ್ನ ಉದ್ದೇಶ. ರೈಟ್. ಇವಾಗ ಸಂಗೀತ ಮತ್ತು ಅವಕಾಶಗಳ ಬಗ್ಗೆನೇ ಮಾತನಾಡಿದ್ರೆ ನಾವು ಎಸ್ ಜಾನಕಿಯವ್ರ ಬಗ್ಗೆ ಮಾತನಾಡ್ತೀವಿ, ನೆನಪಿಸ್ಕೊಳ್ತೀವಿ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಹಿಂಗಿದೆಲ್ಲ ನೆನಪಿಸ್ಕೊಳ್ತೀವಿ. ಅದರ ಆ ಸಂಗೀತನ ಪ್ರೋತ್ಸಾಹಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾನು ಇತ್ತೀಚಿನ ದಿನದಲ್ಲಿ ಮಾತನಾಡುವಾಗ ಪುಣೆಯ ಒಬ್ಬ ಖ್ಯಾತ ಕಲಾವಿದರು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಟ್ಟು ಹೋಗಿದ್ದರು. ಟಿಕೆಟ್ಗಳನ್ನು ತೆಗೆದುಕೊಂಡು ಅವ್ರ ಕಾರ್ಯಕ್ರಮ ನೋಡ್ತಾರೆ. ಆದರೆ ಅದಕ್ಕೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರದಿಂದ ಹಿಡಿದು ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಯಾವ ರೀತಿಯ ಪ್ರೋತ್ಸಾಹದ ಕೊರತೆ ಇದೆ ಅಂದರೆ ಶಾಸ್ತ್ರೀಯ ಸಂಗೀತಗಳಿಗೆ? ಕರ್ನಾಟಕದಲ್ಲಿ ಪ್ರೋತ್ಸಾಹದ ಕೊರತೆ ಖಂಡಿತ ಇಲ್ವಾ? ಖಂಡಿತ ದೆರ್ ಇಸ್ ಅ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಬಡಿ. ನಮ್ಮ ಕರ್ನಾಟಕದಲ್ಲಿರೋ ಆರ್ಟಿಸ್ಟು, ಔಟ್ಸೈಡ್ ಆರ್ಟಿಸ್ಟ್ ಎಲ್ಲರೂ ನಾವು ಓಪನ್ ಆಗಿ ವೆಲ್ಕಮ್ ಮಾಡೋದು ಒಂದು ರಾಜ್ಯ ಅಂದರೆ ಕರ್ನಾಟಕ. ಇನ್ಸೈಡ್ ಟ್ಯಾಲೆಂಟ್, ಔಟ್ಸೈಡ್ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ದೇವ್ ಮೇಡ್ ದೇರ್ ಲೈವ್ಲಿಹುಡ್. ನಮಗೆ ತುಂಬ ಜನ ಪ್ರಖ್ಯಾತರಾಗಿರೋ ಸಂಗೀತ ವಿದ್ವಾಂಸರು ಇಲ್ಲಿಂದ ತುಂಬ ಫೇಮಸ್ ಆಗಿರೋ ನಮಗೆ ಗೊತ್ತು. ಕರ್ನಾಟಕದ ಒಂದೇ ಅಲ್ಲ, ಎಲ್ಲ ಸ್ಟೇಟ್ಸಲ್ಲೂ ಏನು ನಾನು ಇವೊಂದು ಕೇಳ್ಕೊಳ್ತಾ ಇರೋದಂದರೆ ನಾವೊಂದು ಟ್ರೈನಿಂಗ್ ಸೆಂಟರುಗಳು ಓಪನ್ ಮಾಡಬೇಕು. ಟ್ರೈನಿಂಗ್ ಸೆಂಟರ್, ನೀವು ಟೀಚರ್ ಟ್ರೈನಿಂಗ್ ಹೆಂಗೆ ಮಾಡ್ತೀರೋ ಹಂಗೆ ಮ್ಯೂಸಿಷಿಯನ್ಸ್ಗೂ ಟ್ರೈನಿಂಗ್ ಸೆಂಟರ್. ಅದು ಖಂಡಿತ ಸರ್ಕಾರದಿಂದ ಒಂದು ನಮಗೆ ಸಪೋರ್ಟ್ ಬಂದರೆ ವಿ ಕ್ಯಾನ್ ರಿಯಲಿ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. ಇವಾಗ ನಾನು ಅವಾಗಿಂದ ಹೇಳಿದೆ, ಅವ್ರು ಮ್ಯೂಸಿಕ್ ಟೀಚರ್ಸ್ ಆಗ್ಬೋದು, ದೇ ಕ್ಯಾನ್ ಗೋ ಅಂಡ್ ಪರ್ಫಾರ್ಮ್ ಇನ್ ಈವೆಂಟ್ಸ್, ಹಾಡು ಹೇಳ್ಬೋದು. ಫಿಲಮ್ ಇಂಡಸ್ಟ್ರಿಲಿ ಕೆಲವ್ರು ಹಾಡು ಹೇಳ್ತಾರೆ, ಕೆಲವ್ರು ಗಿಗ್ಸಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಇದೆಲ್ಲದಕ್ಕೂ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದು ಹೆಂಗೆ, ನಾವು ಮ್ಯೂಸಿಷಿಯನ್ಸ್ ಜಾಸ್ತಿ ಬ್ರೂ ಮಾಡಿದಾಗ ಆ ಒಂದು ಸಪೋರ್ಟ್ ನಮಗೆ ಟ್ರೈನಿಂಗ್ ಸೆಂಟರ್ಸ್, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಸೆಂಟರ್ಸ್ ಮಾಡೋದ್ರಿಂದ ಪ್ರತಿಯೊಂದು ಗೌರ್ಮೆಂಟು ನಮ್ಗೆ ಆ ಸಪೋರ್ಟ್ ಕೊಟ್ಟರೆ ಐ ಥಿಂಕ್ ಇಟ್ ಈಸ್ ವೆರಿ ಇಂಪ್ಯಾಕ್ಟ್ಫುಲ್. ಆಮೇಲೆ ಎಜುಕೇಷನ್ನಲ್ಲೇ ಒಂದು ಪಾರ್ಟ್ ಆಗಿ NEP ಬಗ್ಗೆ ಏನು ಮಾತನಾಡ್ತಿದ್ರೆ ಅದರ ಇಂಪ್ಲಿಮೆಂಟೇಷನ್, ಅಳವಡಿಕೆ ಬಹಳ ಮುಖ್ಯ ಆಗುತ್ತೆ. NEPಯ ಒಂದು ಅತಿ ದೊಡ್ಡ ಲಕ್ಷಣ ಅಂತ ಹೇಳಿದ್ರೆ ಎನಿ ಕಲೆ, ಯಾವುದೇ ಒಂದು ಕಲೆನ ನೀವು ಉಳಿದ ಸಬ್ಜೆಕ್ಟ್ಗಳ ಜೊತೆ ಒಂದು ಸಬ್ಜೆಕ್ಟ್ ಆಗಿ ತಗೊಳ್ಬಹುದು. ಸೊ ಇವತ್ತು ನೀವು ಸೈನ್ಸ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಂಗೀತನೂ ಜೊತೆ ಕಲಿಬಹುದು, ಅಥವಾ ಮ್ಯಾಥ್ಸ್ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನೀವು ಕರಾಟೆ ಆರ್ ಸಮಥಿಂಗ್ ಯಾವುದಾದ್ರೂ ಒಂದು ಸ್ಕಿಲ್ನ ಕಲಿಬಹುದು. ಆ NEP ಅಳವಡಿಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅದರಿಂದ? NEP 2020 ಬಂತು. ಇವತ್ತು ಪ್ರತಿಯೊಂದು ಸ್ಕೂಲಲ್ಲಿ ನೀವು ನೋಡ್ಬೋದು ಸ್ಕಿಲ್ ಬೇಸ್ಡ್ 6th ಸ್ಟ್ಯಾಂಡರ್ಡ್ ಆದಮೇಲೆ ಮಕ್ಕಳು ಒಂದು ಸ್ಕಿಲ್ ಕಲ್ತ್ಕೊಳ್ಳೇಬೇಕು. ಇಟ್ ಇಸ್ ಪಾರ್ಟ್ ಆಫ್ ಎನಿ ಸ್ಕೂಲ್ ಯು ಗೋ. ಸೊ ಗ್ರ್ಯಾಜುವಲಿ ಬರ್ತಾ ಇದೆ. ಸೊ ಜನ ಅಥವಾ ನಮ್ಮ ಗೌರ್ಮೆಂಟು ಸ್ಕಿಲ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಪೀಪಲ್ ಆರ್ ಗೆಟಿಂಗ್ ಅವೇರ್ ಆಫ್ ಇಟ್, ಬಟ್ ಅಟ್ ವಾಟ್ ಎಕ್ಸ್ಟೆಂಟ್ ಆರ್ ಯು ಇಂಪ್ಲಿಮೆಂಟಿಂಗ್ ಇಟ್? ಅಂದರೆ ಇವಾಗ ಸ್ಕಿಲ್ಸ್ ಡೆವಲಪ್ ಆಯಿತು, ಆ ಸ್ಕಿಲ್ ಡೆವಲಪ್ ಆಗೋರಿಗೆ ಜಾಬ್ ಬೇಕಲ್ವಾ? ಸ್ಕಿಲ್ಸ್ ಡೆವಲಪ್ ಆದರೆ ಸಾಕಾಗಲ್ಲ, ಅದನ್ನು ಇಂಪ್ಲಿಮೆಂಟ್ ಆಗಿ ಜಾಬ್ಸ್ ಬೇಕು. ಇಟ್ಸ್ ಅ ಬ್ಯಾಲೆನ್ಸ್ ಯು ಹ್ಯಾವ್ ಟು ಡೂ. ಸೊ ಸ್ಕಿಲ್ಸ್ ನೀವು NEP ಮೂಲಕ ಹೇಳ್ಕೊಡ್ತಾ ಇದ್ದೀರಾ, ಅದು ಹೊರಗಡೆ ಬರ್ತಾರೆ ಮಕ್ಕಳು, ಅವ್ರ ಕೆಲಸ ಏನು ಸಿಗುತ್ತೆ? ನೀವು ಆವಾಗಲೇ ಕೇಳಿದ್ರಿ, ಅವ್ರಿಗೆ ಡಿಗ್ನಿಟಿ ಆಫ್ ಲೇಬರೇ ಇರಲ್ಲ. ನನ್ನ ಮಗ ಪೇಂಟರು, ನನ್ನ ಮಗಳು ಕಾರ್ಪೆಂಟರು, ಬ್ಯೂಟಿಷಿಯನ್ ಕೋರ್ಸು, ಅದಕ್ಕೆ ಎಷ್ಟು ಮರ್ಯಾದೆ ಇರುತ್ತೆ? ಸೊ ಅದಕ್ಕೆ ಗೌರ್ಮೆಂಟೂ ಅವೇರ್ನೆಸ್ ಕೊಡಬೇಕು. ಈ ಥರ ಟ್ರೈನಿಂಗ್ ಸೆಂಟರ್, ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟಿ ಬರಬೇಕು. ಅಲಾಂಗ್ ವಿತ್ ಎಜುಕೇಷನ್ ಯೂನಿವರ್ಸಿಟೀಸ್ ದೇ ಶುಡ್ ಬಿ ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟೀಸ್ ವೇರ್ ಸ್ಕಿಲ್ಸ್ ಇಸ್ ಆಲ್ಸೋ ಐಡೆಂಟಿಫೈಡ್. ಅವ್ರಿಗೂ ಒಂದು ಸರ್ಟಿಫಿಕೇಷನ್ ಕೋರ್ಸು, ಅವ್ರಿಗೂ ಒಂದು ಡಿಗ್ನಿಫೈಡ್ ಆಗಿ ಒಂದು ಡಿಗ್ರಿ, ಈ ಥರ ಸ್ಕಿಲ್ಸ್ ಮಾಡಿದ್ದಾರೆ, ದೆನ್ ದೇ ವಿಲ್ ಗೆಟ್ ದ ಜಾಬ್ಸ್. ಆ ಒಂದು ಸಪೋರ್ಟ್ ನಮಗೆ ಗೌರ್ಮೆಂಟಿಂದ ಬರಬೇಕು. ಐ ಥಿಂಕ್ ದೇರ್ ಆರ್ ಸೋ ಮೆನಿ ಗೌರ್ಮೆಂಟ್ಸ್ ಹೂ ಆರ್ ಟಾಕಿಂಗ್ ಅಬೌಟ್ ಇಟ್, ಬಟ್ ಇಂಪ್ಲಿಮೆಂಟೇಷನ್ ಇಸ್ ವಾಟ್ ವಿ ಹ್ಯಾವ್ ಟು ಸಿ. ಇವಾಗ ನಾವು BBMP ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲೇ ಸುಮಾರು ಗೌರ್ಮೆಂಟ್ ಸ್ಕೂಲ್ಸ್ಗಳಿದೆ. ಐ ಹ್ಯಾಡ್ ಆಲ್ಸೋ ಗಿವನ್ ಅ ಪ್ರಪೋಸಲ್ ಟು ಇನ್ಕ್ಲೂಡ್ ಮ್ಯೂಸಿಕ್ ಟು ಗೌರ್ಮೆಂಟ್ ಮಕ್ಕಳಿಗೆ. ಸೊ ಇದು ನಾವು ಏನೇ ಹೇಳ್ತೀವಿ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು ಅಥವಾ ಗೌರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲೋ ಯಾವುದೋ ಹೈಫೈ ಸ್ಕೂಲ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಕಲಿಯೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಇಟ್ಸ್ ಲೈಕ್ ನಾವು ಇವಾಗ ಏನು ಮಕ್ಕಳಿಗೆ ಕಲಿಸ್ತೀವಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸಬ್ಜೆಕ್ಟ್, ಮ್ಯೂಸಿಕ್ ಇಸ್ ಅ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಆಲ್ರೆಡಿ. ಬಟ್ ಅದನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಒಂದು ಅವಕಾಶ ಕೊಡಿ. ಇವಾಗ ಪ್ರೈವೇಟ್ ಸ್ಕೂಲ್ಸಲ್ಲಿ ನಮ್ಗೆ ಔಟ್ಸೋರ್ಸ್ ಮಾಡ್ತಾರೆ, ಬಟ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅದು ಮಾಡ್ತಾ ಇಲ್ಲ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಗೌರ್ಮೆಂಟ್ ಕನ್ಸಿಡರ್ ಅಬೌಟ್ ದಿಸ್. ಐ ಆಮ್ ನಾಟ್ ಸೇಯಿಂಗ್ ನನ್ನ ಹತ್ರನೇ ಮಾಡಿಸ್ಕೊಳ್ಳಿ ಅಂತ, ಬಟ್ ದಿಸ್ ಇಸ್ ಅ ನೀಡ್ ಆಫ್ ದ ಅವರ್. ಓಕೆ. ಸೊ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಆದರೆ ಡೈಲಿ ಲೈಫಲ್ಲಿ ಇವತ್ತು ಅತಿ ಹೆಚ್ಚು ಎಲ್ಲರನ್ನ ಕಾಡ್ತಾ ಇರೋದು ಸ್ಟ್ರೆಸ್ಸನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿರ್ತಾರೆ ಜನ. ಹೌದು. ಸ್ಟ್ರೆಸ್ ಅಥವಾ ತುಂಬ ಗಡಿಬಿಡಿಯ ಜೀವನದಲ್ಲಿ ಸಂಗೀತದ ಪಾತ್ರ ಏನು? ಮ್ಯೂಸಿಕ್ ಕಾಮ್ಸ್ ಯು ಡೌನ್.
ಇವಾಗ ನೀವು ಟ್ರಾಫಿಕಲ್ಲಿ ಹೋಗ್ತಾಯಿದ್ರು ನಿಮಗೆ ಯು ಹ್ಯಾವ್ ಎಕ್ಸೆಪ್ಟೆಡ್ ಅಲ್ಲ, ಸೊ ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ಒಂದು ಪೇಷನ್ಸಿಂದ ಮೈಂಡ್ ಕಾಮಾಗಿ ಹೋಗೋದು ಸಂಗೀತ ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಅಟ್ಲೀಸ್ಟ್ ದೆಲ್ ಬಿ ಅ ಬಾತ್ರೂಮ್ ಸಿಂಗರ್, ಅಟ್ಲೀಸ್ಟ್ ದೆಲ್ ಹ್ಯಾವ್ ಎನ್ ಆರ್ಟಿಸ್ಟ್ ಹೂಸ್ ದೇರ್ ಫೇವ್ರೇಟ್, ದೆ ಲುಕ್ ಅಪ್ ಟು ಇಟ್. ನೀವು ಪ್ರತಿದಿನ ಯಾವುದೋ ಒಂದು ಸಾಂಗ್ ಎಲ್ಲೋ ಒಂದು ಮೂಲಕ ನಿಮ್ಗೆ ಕನೆಕ್ಟ್ ಆಗುತ್ತೆ, ಯಾವುದೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸಮ್ ಡೇಸ್ ಐ ಗೆಟ್ ಎವ್ರಿ ಡೇ ಯು ಕಾಂಟ್ ಬಿ ಮೋಟಿವೇಟೆಡ್ ಅಲ್ಲ. ನಿಮಗೆ ದಿನಾನು ನಾನು ಇವತ್ತು ಹಿಂಗೆ ಮಾಡ್ಬಿಡ್ತೀನಿ ಆಗಲ್ಲ. ಒಂದು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಯಾವುದೋ ಒಂದು ಮೂಲಕ ನೀವು ಪರ್ಸ್ಪೆಕ್ಟಿವ್ ಡೆವಲಪ್ ಮಾಡ್ಕೋತೀರ. ಅದು ಮ್ಯೂಸಿಕ್ ಆಗಿರ್ಬೋದು, ಇನ್ನೊಬ್ರ ಜೊತೆ ಮಾತಾಡಿದ್ರೂ ಅವ್ರಿಗೊಂದು ಮೋಟಿವೇಟ್ ಬರ್ಬೋದು. ಬಟ್ ಮ್ಯೂಸಿಕ್ ನಿನ್ಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋಂಗೆ ಇಟ್ ಕ್ರಿಯೇಟ್ಸ್ ದಟ್ ಕಂಪ್ಯಾನಿಯನ್. ಎಷ್ಟೊಂದು ಜನ ಒಬ್ಬರೇ ಇರೋರು ಮ್ಯೂಸಿಕ್ಕಿಂದಾನೇ ಎಷ್ಟೊಂದು ಲೈಫ್ ಲೀಡ್ ಮಾಡಿಬಿಟ್ಟಿದ್ದಾರೆ. ಆ್ಯಸ್ ಎ ಥೆರಪಿ ಹೆಂಗೆ ನೋಡ್ತೀರಿ ಮ್ಯೂಸಿಕ್ನ ನೀವು? Music is a therapy in itself. Like so many people who are alone, who don't have a companion. Okay, for them music is a companion. ಈಗ ಎಮೋಷ್ನಲಿ ಡೌನು ಅಥವಾ ತುಂಬ ಖುಷಿಯಾಗಿದ್ದಾಗ ಸಂಗೀತ ಬಳಸ್ಕೊಳ್ಳೋದು ಅಥವಾ ಸಂಗೀತದ ಇಂಪ್ಯಾಕ್ಟ್. ಬಟ್ ಆ್ಯಸ್ ಅ ಥೆರಪಿ ಯಾವ ರೀತಿ ಸಮಸ್ಯೆಗಳಿಂದ ಆಚೆ ತರಬಹುದು ಮ್ಯೂಸಿಕ್ಕು? Music as a therapy, music does a lot of effect on the brain. Your left brain and right brain is where ನಿಮ್ಮ ಕೈಕಾಲು ಆಡೋ ಶಕ್ತಿಗಳು, ನರ್ವಸ್ ಸಿಸ್ಟಮ್ ಇಸ್ ಆಲ್ ಕನೆಕ್ಟೆಡ್ ಟು ಬ್ರೈನ್. ಅದಕ್ಕೋಸ್ಕರ ನಾವು ಹೇಳ್ತಿರೋದು ಮ್ಯೂಸಿಕ್ ಕಲ್ತ್ಕೊಂಡ್ರೆ ಆ ಒಂದು ನರ್ವಸ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಟ್ ವಿಲ್ ಆ್ಯಡ್ ಸೈಂಟಿಫಿಕಲಿ ಯು ವಿಲ್ ಬಿ ಫಿಟ್. ಹೆಲ್ತಿ ಮೈಂಡ್, ಹೆಲ್ತಿ ಬಾಡಿ, ಇಟ್ ಆಲ್ ಕಮ್ಸ್ ಇಂಟರ್ಕನೆಕ್ಟೆಡ್. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅಕಾರ್ಡಿಂಗ್ ಟು ಮಿ. ಸೊ you're fit mentally, you're fit physically. So that will add value when you learn music as an instrument, when you hear music. So that is the power of music. ಇತ್ತೀಚಿನ ದಿನಗಳಲ್ಲಿ ಆಂಗ್ಸೈಟಿ ಅನ್ನೋದು ಪಕ್ಕದಲ್ಲಿರೋರಿಗೆ ಅನ್ನೋ ಲೆವೆಲಲ್ಲಿ ಬರ್ತಾ ಇದೆ, ಒಬ್ಬರನ್ನ ಬಿಟ್ಟು ಒಬ್ಬರಿಗೆ. ಅದು ವರ್ಕ್ ವಿಷಯದಲ್ಲಾಗಿರಬಹುದು ಅಥವಾ ರಿಲೇಷನ್ಶಿಪ್ ವಿಷಯದಲ್ಲಾಗಿರಬಹುದು ಅಥವಾ ಎನಿ ಪ್ರಾಬ್ಲಮ್ಸ್. ಸೊ ಆಂಗ್ಸೈಟಿ ಅಥವಾ ಉದ್ವೇಗಗಳು ಬಂದಾಗ ಮ್ಯೂಸಿಕ್ ಹೆಂಗೆ ಹೆಲ್ಪ್ ಮಾಡುತ್ತೆ ಕಾಮ್ ಡೌನ್ ಮಾಡೋದಕ್ಕೆ? ಇಟ್ ಡಿಪೆಂಡ್ಸ್ ಒಬ್ಬೊಬ್ರಿಗೆ ಅವ್ರವ್ರು ಹೆಂಗೆ ಮ್ಯೂಸಿಕ್ನ ತೊಗೊಳ್ತಾರೆ ಅಂತ. ಕೆಲವ್ರಿಗೆ ಕೆಲವು ಹಾಡು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕೆಲವು ಆರ್ಟಿಸ್ಟ್ ಇಷ್ಟ ಆಗುತ್ತೆ. ಆಂಗ್ಸೈಟಿ ಕೋಪ್ ಅಪ್ ಮಾಡೋಕ್ಕೆ there is a various levels even in music, in therapy, where they include certain kind of music is involved. ಅದು ಕೇಳಿದ್ರೆ ಆ ರಾಗ ಕೇಳಿದ್ರೆ ಮೈಂಡ್ ಕಾಮ್ ಆಗುತ್ತೆ. ಸೊ there is lot of way music can be involved. ಆಂಗ್ಸೈಟಿ ಕೋಪ್ ಅಪ್ ಮಾಡೋಕ್ಕಿರ್ಬೋದು, ಅಥವಾ ನಾವು ಸೈನ್ಸಲ್ಲೂ ಲೈಕ್ ಇವಾಗ ಮ್ಯೂಸಿಕ್ನ ನಾಟ್ ಜಸ್ಟ್ ಆಸ್ ಅ ಮ್ಯೂಸಿಕ್ ವಿತ್ ಆಯುರ್ವೇದ, music with mental health, music with maths, music with theatre. There's so many ways music can be inculcated. There is so many ragas which can calm you down. ಹಿಂದೆ ಹೇಳ್ತಾ ಇದ್ರು ಮ್ಯೂಸಿಕ್ ಒಂದು ಕೆಲವು ರಾಗ ಹೇಳಿ ಮಳೆನೇ ಬರ್ಸ್ತಾ ಇದ್ರು ಅಂತ. That is the power of music. So there's various ragas which calms you down. There is various ragas which can arouse you also. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅದನ್ನು ಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ನಮ್ಮ ಎಮೋಷನ್ಗೆ ತಕ್ಕ ಹಾಗೆ ನಾವು ಯಾವ ಮ್ಯೂಸಿಕ್ ಬಳಸ್ಕೋತೀವೋ ಅದಕ್ಕೆ ತಕ್ಕ ಹಾಗೆ. ಹೌದು, ಇದು ಎಲ್ಲ ಕೋರ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಇಸ್ ವೈ ಮ್ಯೂಸಿಕ್ ಎಜುಕೇಷನ್ ಶುಡ್ ಬಿ ಇಂಟ್ರಡ್ಯೂಸ್ ಟು ಚಿಲ್ಡ್ರನ್ ಯಂಗ್ ಏಜಲ್ಲಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗತೆ ಅಂತ. ಈ ಪ್ರೀ ಪ್ರೈಮರಿ ಏಜ್ ಇರ್ತಾರಲ್ಲ, ಆವಾಗ ನೀವು ಮಕ್ಕಳನ್ನ ಹೆಂಗಾದ್ರೂ ಮೌಲ್ಡ್ ಮಾಡ್ಬೋದು. ನೀವು ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಅವ್ರ ಕೆಪಾಸಿಟಿ ಇರುತ್ತೆ ಗ್ರಾಸ್ಪ್ ಮಾಡೋದು. ಆ ಒಂದು ಲೆವೆಲಲ್ಲಿ ನೀವು ಒಂದು ಒಳ್ಳೆ ಸ್ಕಿಲ್ ಮ್ಯೂಸಿಕ್ಕಾಗೇ ಇರ್ಬೋದು. ಮ್ಯೂಸಿಕ್ ಹೇಳ್ಕೊಟ್ರೆ ಒಂದು ಪೇಷನ್ಸ್ ಡೆವಲಪ್ ಆಗುತ್ತೆ, ಆಂಗ್ಸೈಟಿ ಇಶ್ಯೂಸು, ಮೆಂಟಲ್ ಹೆಲ್ತ್ ಕೋಪ್ ಮಾಡೋ ಒಂದು ನಾಲೆಡ್ಜ್ ಬರುತ್ತೆ, ಅವ್ರಿಗೆ ಒಂದು ಅರ್ಥ ಆಗುತ್ತೆ. ಇದೆಲ್ಲ ಚಿಕ್ಕವರಿಂದನೇ ಹೇಳ್ಕೊಡ್ತಾ ಇದ್ದಾಗ ಒಂದು ಇಂಡಿವಿಜುವಲ್ ಆಗಿ ಬರೋಷ್ಟೊತ್ತಿಗೆ ದೇ ಕ್ಯಾನ್ ಹ್ಯಾಂಡಲ್ ದೇರ್ ಮೆಂಟಲ್ ಹೆಲ್ತ್. ಸೊ ದಿಸ್ ಇಸ್ ಹೌ ಮ್ಯೂಸಿಕ್ ಪವರ್ ಇದೆ. ಸೊ ದಟ್ ಈಸ್ ವೈ ಮ್ಯೂಸಿಕ್ ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡಿ. ಅವ್ರು ದೊಡ್ಡವರಾಗೋಷ್ಟೊತ್ತಿಗೆ ಆಂಗ್ಸೈಟಿ ಆಗಿರ್ಬೋದು, ಈ ಡಿಪ್ರೆಷನ್, ಇಟ್ ಇಸ್ ಅ ಕಾಮನ್ ವರ್ಡ್. ನಾವು ಊಟ ಹೆಂಗೆ ಮಾಡ್ತೀವಿ ಅಂತೀವೋ ಹಂಗೆ ಎವ್ರಿ ಒನ್ ಇಸ್ anxious, everybody is depressed, so we should cope up with that. ಅದಕ್ಕೆ ಒಂದು ಮ್ಯೂಸಿಕ್ ಖಂಡಿತ ಒಂದು ಪವರ್ಫುಲ್ ಟೂಲ್. ಸೊ ಎವ್ರಿ ಡೇ ಅಲ್ಲಿ ಮ್ಯೂಸಿಕ್ನ ಅಳವಡಿಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಎವ್ರಿ ಡೇಲಿ ಪ್ರತಿಯೊಂದು ಮನುಷ್ಯ ಒಂದಲ್ಲ ಒಂದು ರೀತಿ ಮ್ಯೂಸಿಕ್ ಅಳವಡಿಕೆ ಮಾಡಿಬಿಡ್ತಾರೆ, ಗೊತ್ತೋ ಗೊತ್ತಿಲ್ವೋ. ಸೌಂಡ್ ಆಫ್ ವಾಟರ್, ಸೌಂಡ್ ಆಫ್ ಏರ್, ದೇ ಲಿಸನ್ ಟು ದೇರ್ ಫೇವ್ರೆಟ್ ಸಾಂಗ್ಸ್. ಸೊ ಮ್ಯೂಸಿಕ್ ಇಸ್ ದೇರ್ ಇನ್ ಎವ್ರಿ ಡೇಸ್ ಆಸ್ಪೆಕ್ಟ್. ಅದು ನೀವು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ? ನಾನು ಹಾಡು ಕೇಳ್ತೀನಿ, ಇನ್ನೊಬ್ರು ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಜೊತೆಗೆ ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ ಅಂತಾರೆ, ಇನ್ನೊಬ್ರು ಇನ್ಸ್ಟ್ರೂಮೆಂಟ್ಸ್ ಕಲ್ತ್ಕೊಂಡಿದ್ದೀವಿ ಅಂತಾರೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಹೌ ದೇ ವಾಂಟ್ ಟು ಟೇಕ್ ಇಟ್. ಬಟ್ ಮ್ಯೂಸಿಕ್ ಇಸ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಈವನ್ ಅವರ್ ಗೌರ್ಮೆಂಟ್ ಅಟ್ ದ ಸೆಂಟ್ರಲ್ ಇಸ್ ಆಲ್ಸೋ ಸೇಯಿಂಗ್ ಇಂಡಿಯನ್ ಕಲ್ಚರ್ಗೆ, ಇಂಡಿಯನ್ ಮ್ಯೂಸಿಕ್ನ, ನಮ್ಮ ದೇಶದ ಸಂಸ್ಕೃತಿ ಇದಕ್ಕೆ ನಾವು ಒಂದು ಅವಶ್ಯಕತೆವಾಗಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಅದನ್ನ ಒಂದು ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಟ್ರೈನಿಂಗು, ಅದಕ್ಕೆ ಒಂದು
ಟ್ರೈನಿಂಗ್ ಸೆಂಟರು ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಇರಬೇಕನ್ನೋದು ಒಂದಷ್ಟೇ. ಇಟ್ಸ್ ಅ ವೆರಿ ಮಚ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಓಕೆ, ಸೊ ಮ್ಯೂಸಿಕ್ಕಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅಂದರೆ ಈಗಿನ ಜನ್ರೇಷನ್ನ ಮ್ಯೂಸಿಕ್ಕು ಅಂತ ಕೇಳಿದ್ರೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಖಂಡಿತ ಅದ್ರ ಬಗ್ಗೆ ಫೋಕಸ್ ಇರುತ್ತೆ, ಅದನ್ನು ಎಂಜಾಯ್ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಈಗ ಮ್ಯೂಸಿಕ್ ಅಂತ ಹೇಳಿದ್ರೆ ಅರಿಜಿತ್ ಸಿಂಗ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಮೆಲೋಡಿ ಅಂತ ಹೇಳ್ತಾರೆ, ಬೀಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಬಾಲಿವುಡ್ ಅಥವಾ ಹಾಲಿವುಡ್ ಅಥವಾ ಸ್ಯಾಂಡಲ್ವುಡ್ನ ಸೇರಿಸಿನೇ ಅವರು ಮ್ಯೂಸಿಕ್ ಅಂತ ಹೇಳಿದ್ರೆ ಸಿನಿಮಾ ಸಂಗೀತ ಅಂತ ಇದೆ. ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಅದು ಯೂಸ್ ಆಗುತ್ತಾ? ಇವಾಗ ಸೋಷಿಯಲ್ ಮೀಡಿಯಾಯಿಂದ ಮ್ಯೂಸಿಕ್ ಒಂದು ಸಿನಿಮಾ ಸಂಗೀತ ಅನ್ನೋದು ಮಾತ್ರ ಉಳ್ಕೊಂಡಿಲ್ಲ. ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಓಕೆ, ನಾನು ರೀಸೆಂಟಾಗಿ ಒಂದು ಸ್ಕೂಲ್ಗೆ ಹೋಗಿದ್ದೆ. ದೇರ್ ಆರ್ ದಿಸ್ ಸ್ಟೂಡೆಂಟ್ಸ್ ಆಫ್ 6th standard 7th standard ರೇಂಜ್, ಆಯಿತಾ. ಸ್ಕೂಲಲ್ಲಿ ಐ ಹ್ಯಾಡ್ ಸಮ್ ಮೀಟಿಂಗ್, ಐ ವಾಸ್ ದೇರ್, ಮಕ್ಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಆ ಮಕ್ಕಳು 5th to 6th standard ಮಕ್ಕಳು, ದೇ ಹ್ಯಾವ್ ಅ ಪ್ಲ್ಯಾಟ್ಫಾರ್ಮ್ ವೆ ದೇ ಆರ್ ಎಕ್ಸ್ಚೇಂಜಿಂಗ್ ಮ್ಯೂಸಿಕ್ ವಿತ್ ಡಿಫ್ರೆಂಟ್ ಕಂಟ್ರೀಸ್. ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಮ್ಯೂಸಿಕ್. ಈ ಮಕ್ಕಳು ಇನ್ನೊಬ್ರಿಗೆ ಮ್ಯೂಸಿಕ್ ಅಕ್ರಾಸ್ ದ ವರ್ಲ್ಡ್ ಕೊಟ್ಟು ದೇ ಆರ್ ಇಂಟರ್ಚೇಂಜಿಂಗ್ ಆ್ಯಂಡ್ ದೇ ಆರ್ ಮೇಕಿಂಗ್ ಮನಿ. ದೇ ಆರ್ ಆಂಟರ್ಪ್ರಿನರ್ಸ್ ಅಟ್ ದ ಏಜ್, ಅಟ್ ನಾಟ್ ಇವನ್ ಟೀನೇಜ್, ಅಟ್ ದ ಏಜ್, ಅಟ್ ದ್ಯಾಟ್ ಯಂಗ್ ಏಜಲ್ಲಿ ಮ್ಯೂಸಿಕ್ ಆಂಟರ್ಪ್ರಿನರ್ಶಿಪ್ ಆಗಿದೆ. ಎಕ್ಸ್ಚೇಂಜ್ ಆಫ್ ಮ್ಯೂಸಿಕ್ ಇಸ್ ಕ್ರಾಸ್ ದ ಬಾರ್ಡರ್ಸ್, ಕ್ರಾಸ್ ದ ಕಂಟ್ರೀಸ್. ಈ ಬಾಲಿವುಡ್ ಸಂಗೀತ, ಸ್ಯಾಂಡಲ್ವುಡ್ ಸಂಗೀತ ಇಸ್ ಅ ಸ್ಮಾಲ್ ಆಸ್ಪೆಕ್ಟ್ ಆಫ್ ಇಟ್. ನಾವು ಇವಾಗ ಜನ್ರೇಷನ್ ಎಕ್ಸ್ಪೋಜರ್ ಇಸ್ ಅನ್ಲಿಮಿಟೆಡ್, ಆಕ್ಸೆಸಿಬಿಲಿಟಿ ಇಸ್ ದೇರ್, ಸೋಷಿಯಲ್ ಮೀಡಿಯಾ ಇದೆ, ಅವ್ರಿಗೆ ಯಾವ ಟೆಕ್ನಾಲಜಿ ಬೇಕು, ಎಲ್ಲಿ ಕನೆಕ್ಟ್ ಮಾಡಬೇಕು, ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಇನ್ ದ ಗ್ಲೋಬ್. ಸೊ ಅದನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ ಅಂತ. ಸೊ ಆ ಒಂದು ಎಕ್ಸ್ಪೋಜರ್ ಆವಾಗಲೇ ಬಂದುಬಿಟ್ಟಿದೆ. ದೇ ಹ್ಯಾವ್ ಆ್ಯಕ್ಸೆಸ್ ಟು ಆಲ್ ಕೈಂಡ್ ಆಫ್ ಮ್ಯೂಸಿಕ್. ವೆನ್ ವಿ ಬ್ರಿಂಗ್ ಡೌನ್ ಅಂದರೆ ದೇರ್ ಡಿಫ್ರೆಂಟ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಆಮೇಲೆ ಇವಾಗ ಎಂಥ ಸಾಂಗ್ಸ್ ನಾವು ಎಷ್ಟೇ ಕೇಳಿದ್ರು ವಿ ಸ್ಟಿಲ್ ಗೋ ಆ್ಯಂಡ್ ಸಿಂಗ್ ಆರ್ ಓಲ್ಡ್ ಒನ್ ಸಾಂಗ್ ಆರ್ ಓಲ್ಡ್ ರೆಟ್ರೋ ಸಾಂಗ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಕನೆಕ್ಟಿಂಗ್, ಆ ಥರ. ಲಾವಣ್ಯ ಅವರೇ, ಕೊನೆಯದಾಗಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗಿನ ಹೆಣ್ಣುಮಕ್ಕಳು, ನೀವು ಕೂಡ ಒಬ್ಬ ಶಿಕ್ಷಣ ತಜ್ಞೆ ಆಗಿದ್ದೀರಾ, ಅಂದರೆ ಒಂದಷ್ಟು ಬದಲಾವಣೆ ತರಬೇಕು ಅಂತ ಸೊಸೈಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಇನ್ ಟುಡೇಸ್ ಸೊಸೈಟಿ, ಸ್ಕಿಲ್ಸಲ್ಲಾಗಿರಬಹುದು, ಅದು ಸಂಗೀತದಲ್ಲಾಗಿರ್ಬೋದು, ಡಾನ್ಸ್ ಅಥವಾ ರಂಗಭೂಮಿ, ಯಾವುದೇ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಹಿಂದಿನ ದಶಕ, ಹಿಂದಿನ ಡೆಕೇಡ್ಗಿಂತ ಈಗೇನು ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ? ಇವಾಗ ನಾವು ಹೇಳ್ದಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನಂಗೆ ಹೆಣ್ಮಕ್ಳು ಇನ್ವಾಲ್ವ್ಮೆಂಟ್ ಎಲ್ಲ ಸೆಕ್ಟರಲ್ಲೂ ತುಂಬ ಇದೆ. ಕಮಿಂಗ್ ಟು ಎಜುಕೇಷನ್, ನೀವು ಪ್ರತಿಯೊಂದು ಸ್ಕೂಲಲ್ಲೂ ಸಂಸ್ಥೆ ನಡೆಸ್ತಾರೆ ಅವ್ರ ಹೆಣ್ಮಕ್ಳು. ಟೀಚರ್ಸ್ ಆರ್ ವಿಮೆನ್ ಆ್ಯಂಡ್ ತುಂಬ ಅಕೌಂಟೆಂಟು, ಆ ಥರ ಸೆಕ್ಟರ್ಸ್, ಆಪ್ರೇಷನಲ್ ಸೆಕ್ಟರ್ಸಲ್ಲೂ ತುಂಬ ವಿಮೆನ್ ಇದ್ದಾರೆ. ಸೊ ವಿಮೆನ್ ಆರ್ ಗೆಟಿಂಗ್ ವೆರಿ ಎಂಪವರ್ಡ್, ದೇ ಆರ್ ಕಮ್ಮಿಂಗ್ ಔಟ್, ದೇ ಆರ್ ಬಿಕಮಿಂಗ್ ಆಂಟರ್ಪ್ರಿನರ್ಸ್. ಅವರೇ ಒಂದು ಸಣ್ಣ ಸಂಸ್ಥೆ ನಡೆಸ್ತಾ ಇರ್ತಾರೆ, ತುಂಬ ಜನ ಕೆಲಸ ಕೊಡ್ತಾರೆ. ವಿಮೆನ್ ಆರ್ ಬೆಟರ್ ಮ್ಯಾನೇಜರ್ಸ್, women are better leaders, women are less involved in corruption, women are better economists. ಸೊ ಇವತ್ತಿಂದು ತುಂಬ ಆಪರ್ಚುನಿಟೀಸ್ ವುಮೆನ್ ಲೀಡ್ ಮಾಡ್ತಿದ್ದಾರೆ. ಎಷ್ಟೊಂದು ಸಂಸ್ಥೆ ನೀವು ನೋಡ್ತಾ ಇರ್ಬೋದು, ವುಮೆನ್ ನಡೆಸ್ತಾ ಇದ್ದಾರೆ. ದೇರ್ ಸೋ ಮೆನಿ ಪೀಪಲ್ ಇನ್ ದ ಮೀಡಿಯಾ ಟುಡೇ who are doing a very successful job. Artists are there. Women are always empowered. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ. ಕೊನೆಯದಾಗಿ ಸಂಗೀತದ ಬಗ್ಗೆನೇ ಒಂದು ಪ್ರಶ್ನೆ ಕೇಳಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಾನು ಕಾಲೇಜು ಅಥವಾ ಸ್ಕೂಲಲ್ಲಿ ಓದೋವಾಗಲೂ ಕೂಡ ಏನು ಅನ್ನಿಸ್ತಾ ಇತ್ತು, ಈ ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಲೆಗಳು ಅಂತ ಅನ್ನಿಸ್ತಾ ಇತ್ತು. ತಿಂಗಳಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ, ಹೋಗಿ ಕಲಿಬೇಕಾಗುತ್ತೆ. ಸೊ ಎಲೈಟ್ ಪೀಪಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಎಲೈಟ್ ಜನರಿಗೆ ಮಾತ್ರ ಅವರ ಮಕ್ಕಳಿಗೆ ಎಜುಕೇಷನ್ ಅಥವಾ ಈ ರೀತಿಯ ಕಲೆಗಳನ್ನು ಕಲಿಸೋ ಅವಕಾಶ ಇರುತ್ತೆ ಅಂತ ಅನಿಸುತ್ತೆ. ನಥಿಂಗ್ ಚೇಂಜ್ಡ್ ಇವಾಗ ಅಂತ ಅನಿಸುತ್ತೆ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಬಹಳ ಜನ ಹೇಳ್ತಾರೆ, ಕಲಿಕೆನೂ ಬಹಳ ಎಕ್ಸ್ಪೆನ್ಸಿವ್ ಅಂತ. It is definitely changed. That is why we are doing in so many schools. ಅಲ್ಲಿ ಇವತ್ತು ಮ್ಯೂಸಿಕ್ನ ಎನ್ಕರೇಜ್ ಮಾಡ್ತಿದ್ದಾರೆ ಸ್ಕೂಲ್ಸಲ್ಲಿ. ದೆರ್ ಆರ್ ವೇರಿಯಸ್ ರೇಂಜಸ್. ನಮ್ಮ ಕಂಟ್ರಿ ಇಟ್ಸ್ ಹ್ಯೂಜ್. ದೆರ್ ಆರ್ ವೇರಿಯಸ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಪ್ರಕಾರ, ಫೀ ಸ್ಟ್ರಕ್ಚರ್ ಪ್ರಕಾರ ಆ ಒಂದು ಕರಿಕ್ಯುಲಮಲ್ಲಿ ಮ್ಯಾನೇಜ್ಮೆಂಟ್ ಅವರು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸೊ ದ ಹೋಲ್ ಏಮ್ ಶುಡ್ ಬಿ ಎವ್ರಿ ಚೈಲ್ಡ್ ಇನ್ ಅವರ್ ಕಂಟ್ರಿ ಇರೆಸ್ಪೆಕ್ಟಿವ್ ಆಫ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಕಲ್ತ್ಕೊಳ್ಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ನಾವು ವಿ ಡೂ ಪ್ರೈಸಿಂಗ್ ಬೇಸ್ಡ್ ಆನ್ ದ ಕ್ಯಾಟಗರಿ, ದ ಬ್ಯಾಕ್ಗ್ರೌಂಡ್, ಎಲ್ಲರಿಗೂ ಅಫೋರ್ಡೆಬಲ್ ಆಗೋಕ್ಕೆ ಸಾಧ್ಯ ಆಗಬೇಕು. ಪ್ರತಿಯೊಂದು ಮಗುನೂ ಒಂದು ದೊಡ್ಡ ಆರ್ಟಿಸ್ಟ್ ಆಗಿಬಿಡ್ತಾನೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಇನ್ಕ್ಲಿನೇಷನ್ ಬರಬೇಕು ಮ್ಯೂಸಿಕ್ಗೋಸ್ಕರ ಅನ್ನೋ ಉದ್ದೇಶ ಇಟ್ಕೊಂಡು ವಿ ಹ್ಯಾವ್ ಅಪ್ರೋಚ್ಡ್ ಗೌರ್ಮೆಂಟ್, ವಿ ಹ್ಯಾವ್ ಅಪ್ರೋಚ್ಡ್ ಲಾಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಹೂ ಆರ್ ಇನ್ Tier 2, Tier 3 ಸಿಟೀಸ್. ಅದು ಒಂದು ಖಂಡಿತ ಚೇಂಜ್ ಆಗಿದೆ. ಆ್ಯಂಡ್ ಇನ್ನೊಂದು ತುಂಬ ಹೆಮ್ಮೆ ವಿಷಯ ಅಂದರೆ Tier 2, Tier 3 ಸಿಟೀಸಲ್ಲಿ ಆ್ಯಕ್ಚುಲಿ ಮೆಟ್ರೋ ಸಿಟೀಸ್ಗಿಂತ ಪೇರೆಂಟ್ಸ್ ತುಂಬ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ದೇ ವೆರಿ ಪ್ರೌಡ್.
ಅವ್ರಿಗೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್, ಒಂದು ಸಪೋರ್ಟ್ ಬೇಕು ಟು ರೀಚ್ ಅ ಲಾರ್ಜರ್ ಆಡಿಯನ್ಸ್ ಥ್ರೂ ಗೌರ್ಮೆಂಟ್. ರೈಟ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಸಂಗೀತದಿಂದ ಒಂದು ಮಕ್ಕಳ ಪರ್ಸ್ನಾಲಿಟಿ ಬದಲಾವಣೆ ಆಗುತ್ತೆ, ಅದರ ಜೊತೆಗೆ ಸಂಗೀತದ ಆಯ್ಕೆಯಿಂದ ಯಾವ ರೀತಿ ಜೀವನದಲ್ಲಿ ಮುಂದುವರಿಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಆ್ಯಂಡ್ ಆಫ್ಕೋರ್ಸ್ ಈಗ ವರ್ಕಿಂಗ್ ಕ್ಲಾಸ್ ಪೀಪಲಿಗೆ ಸ್ಟ್ರೆಸ್ಸಿಂದ ಹೊರಗಡೆ ಬರೋದು ಸಂಗೀತ ಒಂದೇ ಅತಿ ಹತ್ತಿರದ ಮತ್ತು ಸುಲಭ ಮಾರ್ಗ. ಅಂದರೆ ತಕ್ಷಣಕ್ಕೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಸಾಂಗ್ ಕೇಳಬೇಕು ಅಂತ ಹೇಳ್ತಾರೆ, ಬಟ್ ಅದು ಥೆರಪಿಯಾಗೂ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರಿಗೂ ಕೂಡ. ಆ್ಯಂಡ್ ಎಲೆಕ್ಷನ್ಸ್, ರಾಜಕಾರಣದಲ್ಲೂ ಕೂಡ ಇಂಟ್ರೆಸ್ಟೆಡ್ ಇದ್ದೀರಾ. ಒಂದು ಬಾರಿ BBMP ಎಲೆಕ್ಷನ್ ಕೂಡ ನೀವು ಕಂಟೆಸ್ಟ್ ಮಾಡಿದ್ರಿ. ಆ್ಯಂಡ್ ವಾಟ್ ಎವರ್ ನೀವು ಕನಸುಗಳನ್ನ ಕಾಣ್ತಾ ಇದ್ದೀರಾ ಎಲ್ಲ ನಿಜ ಆಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಸೊ ಹೊಸ ಕಾಂಟೆಂಟ್ಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ನ ಟಿಕ್ ಮಾಡಬೇಕು. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.